Good morning, everyone. Shubhodaya. Very good, very good. Nice to see you guys on time. On Good morning, time. sir. Join. Very good morning. Very good morning. Excellent morning. ಯಶಸ್ಸಿನ The ಒಂದು very ಮಾರ್ನಿಂಗ್ morning. ನಿಮಗಾಗಲಿ. ಶುಭವಾಗಲಿ ಈ ದಿನ. ಓಕೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆನ್ ಟೈಮ್. ಕಂಗ್ರ್ಯಾಚುಲೇಷನ್ಸ್. ನಾ ಪದೇ ಪದೇ ಹೇಳ್ತಾರ ಯಾರು ಸಮಯವನ್ನು ಪರಿಪಾಲನೆ ಮಾಡ್ತಾರೋ ಅವರು ಖಂಡಿತವಾಗ್ಲೂ ಜೀವನದಲ್ಲಿ ಸಾಧನೆಗಳನ್ನ ಮಾಡೇ ಮಾಡ್ತಾರೆ. ನಾನು ಯಾಕೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಅಂದ್ರೆ ನೀವು ಅವರಲ್ಲಿ ಒಬ್ಬರಾಗಿದ್ದೀರಾ. ಸೊ ನಿಮ್ಗೆ ನೀವೇ ತಪ್ಪಾಳಿ ತಪ್ಪಾಳಿ ಕಂಗ್ರ್ಯಾಚುಲೇಷನ್ಸ್. ಈಗ ನಮ್ಮ ರಿಚುವಲ್ಸ್ ಮಾರ್ನಿಂಗ್ ರಿಚುವಲ್ಸ್ ಮೂರು ಭಸ್ತ್ರಿಕಾ ಸೆಟ್ಗಳನ್ನು ಮಾಡೋಣ. ರೆಡಿ ಸ್ಟಡಿ 1 2 3 ಗೋ. ಒಂದ್ ಸೆಟ್. ಎರಡನೇದು. ಎರಡು ಸೆಟ್. ಮೂರನೇದು. ಮೂರು ಸೆಟ್. ಫ್ಯಾಂಟಾಸ್ಟಿಕ್. ಗುಡ್ ಜಾಬ್, ಗುಡ್ ಜಾಬ್. ಥ್ಯಾಂಕ್ ಯು ಸೊ ಮಚ್. ಈಗ ನಾವು ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಲೆವೆಲ್ ಹೆಚ್ಚಿಸ್ಕೊಂಡಿದೀವಿ. ನಮ್ಮ ಗಮನ ಮತ್ತು ನಮ್ಮ ಎನರ್ಜಿ, ನಮ್ಮ ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗಿದೆ. ಜೊತೆಗೆ ನಾವು ಯಾರು ಅನ್ನೋದನ್ನ ನೆನಪಿಸ್ಕೊಳ್ತಾ ಇದೀವಿ. ನಾವು ಅಪರಿಮಿತರು. ಸೊ 3 ಬಾರಿ ಚಪ್ಪಾಳೆ. 3 ಬಾರಿ ಚಪ್ಪಾಳೆ ಅಂದ್ರೆ ಇಟ್ಸ್ ಎ ಆಕ್ಯುಪ್ರೆಷರ್. ಬರೀ ಚಪ್ಪಾಳೆ ಎಲ್ಲ ಪದೇ ಪದೇ ಹೇಳುತ್ತಾ ಜೋರಾಗಿ ಹೊಡಿಬೇಕು. ಆಕ್ಯುಪ್ರೆಷರ್ ಅದೊಂದು ಆ ಒಂದು ಅತ್ಯಂತ ಅದ್ಭುತವಾದಂತಹ ಕ್ರಿಯೆ. ನಮ್ಮ ಆ, ದೇಹಕ್ಕೆ, ದೇಹದ ಆರೋಗ್ಯಕ್ಕೆ ಅಥವಾ ಮಾನಸಿಕ ಆರೋಗ್ಯಕ್ಕೆ ಎಲ್ಲದಕ್ಕೂ ಸಹಾಯ ಮಾಡುವಂಥದ್ದು. ರೆಡಿ 1 2 3 ಗೋ. 1 2 3. ನಾನು ಅಪರಿಮಿತ. 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್. ನಾನು ಅಪರಿಮಿತ. ನೀವು ಅಪರಿಮಿತರು. ಎಲ್ಲರೂ ನಾವೆಲ್ಲ ಅಪರಿಮಿತರು. ನಾವೊಂದು ಮಾಸ್ಟರ್ ಮೈಂಡ್. ಒಂದೇ ತರನಾದ ಯೋಚನೆಗಳನ್ನ ಹೊತ್ತು ಒಂದೇ ತರನಾದ ಗುರಿಗಳನ್ನ ಇಟ್ಕೊಂಡು ಅದನ್ನ ಸಾಧಿಸಕ್ಕೆ ಒಟ್ಟಾಗಿ ಹೊರಟಿರುವಂತಹ ಸಾಧಕರು. ಎಸ್. ಆಲ್ರೆಡಿ ನಾವೆಲ್ಲ ಯಶಸ್ವಿ ವ್ಯಕ್ತಿಗಳು. ಯಾಕಂದ್ರೆ ನಾವೊಂದು ಪೂರ್ವ ನಿಯೋಜಿತ ಗುರಿನ ಇಟ್ಕೊಂಡು ಅದನ್ನ ಸಾಧಿಸಬೇಕು ಅಂತ ಹೊರಟಿದೀವಿ. ಆಲ್ರೆಡಿ ಹೆಜ್ಜೆಗಳನ್ನ ಇಡ್ತಾ ಇದೀವಿ. ಹಾಗಾಗಿ ನಾವು ಸಾಧಕರು. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಕ್ವಿಕ್ಲಿ ವಿ ಡೈವ್ ಇನ್ ಟು ಟುಡೇಸ್ ಟಾಪಿಕ್. ತುಂಬಾನೇ ಮುಖ್ಯವಾಗಿರುವಂತ ಟಾಪಿಕ್ ಇದು. ಪ್ರತಿದಿನಾನು ಒಳ್ಳೊಳ್ಳೆ ಅಂಶಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇವತ್ತಂತೂ ನಮಗೆಲ್ಲ ಬೇಕಾಗಿರುವಂತಹ, ಅವಶ್ಯಕತೆ ಇರುವಂತಹ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ 33ನೇ ದಿನದ ಒಂದು ಸೆಷನ್ ನಲ್ಲಿ. ಎಸ್. ಆ 33ನೇ ಒಂದು ಯಶಸ್ಸಿನ ಸೂತ್ರ ಏನಿದೆ ಈ 64 ಸೂತ್ರಗಳಲ್ಲಿ ಅಥವಾ ತಂತ್ರಗಳಲ್ಲಿ, ಅಂದ್ರೆ ಅದು ಟ್ರಾನ್ಸೆಂಡ್ ಯುವರ್ ಲಿಮಿಟಿಂಗ್ ಬಿಲೀಫ್. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಸ್ವಲ್ಪ ದೊಡ್ಡದು ಮಾಡಲಾ? ಈಗ ಕಾಣುತ್ತೆ ಅನ್ಸುತ್ತೆ ಅಲ್ಲ ಬಹುಶಃ. ಯಾ. ಥ್ಯಾಂಕ್ ಯು. ನಿಮ್ಮ ಸೀಮಿತ ನಂಬಿಕೆಗಳನ್ನ ಮೀರಿ ನೋಡಿ. ನೀವು ನಾವು ಸೀಕ್ವೆನ್ಸ್ ನ ನೋಡ್ತಾ ಇದ್ರೆ ನಾವು ಒಂದಾದ ನಂತರ ನಾವೇನ್ ಕಲಿತಾ ಇದ್ದೀವಿ ಒಂದೊಂದಕ್ಕೂ ಲಿಂಕ್ ಇರುವಂಥದ್ದು. ನಿನ್ನೆ ಏನ್ ಕಲ್ತಿದ್ವಿ ಅದಕ್ಕೆ ಇದು ತುಂಬಾನೇ ಹೊಂದಿಕೊಂಡಂತೆ ಇರುವಂತಹ ಒಂದು ಜ್ಞಾನ ಆಗಿರುತ್ತೆ. ಯಾ. ಸೊ ಪ್ರತಿಯೊಂದನು ಒಂದೊಂದು ಏನಂತ ಹೇಳ್ತಾರೆ ಅತ್ಯಂತ ಅದ್ಭುತವಾದಂತಹ ವಿಷಯಗಳು ನಾವು ತಿಳ್ಕೊಳ್ತಾ ಹೋಗ್ತಿದೀವಿ. ಸೀಮಿತ ನಂಬಿಕೆಗಳನ್ನು ಮೀರಿ. ಎಸ್. ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಡಸ್ ನಾಟ್ ಆರ್ಗ್ಯೂ ವಿತ್. ಇಟ್ ಅಕ್ಸೆಪ್ಟ್ಸ್ ವಾಟ್ ಯುವರ್ ಕಾನ್ಶಿಯಸ್ ಮೈಂಡ್ ಡಿಕ್ರೀಸ್. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಹತ್ರ ವಾದ ವಿವಾದನೆ ಮಾಡಲ್ವಂತೆ. ಏನು ವಾದ ವಿವಾದ ಮಾಡಲ್ಲ. ಕೇವಲ ನಿಮ್ಮ ಸುಪ್ತ ಮನಸ್ಸು, ಜಾಗೃತ ಮನಸ್ಸೇನಿದೆ ಅಥವಾ ಪ್ರಜ್ಞಾ ಮನಸ್ಸು ಏನಿದೆ, ಮನಸ್ಸು ಅಂತ ಏನ್ ಹೇಳಿದೆ ಅದು ಏನು ತೀರ್ಮಾನ ಕೊಡುತ್ತೆ, ಇದು ಸರಿ, ಇದನ್ನು ಸ್ವೀಕರಿಸು ಅಂದ್ರೆ ಸ್ವೀಕರಿಸ್ಬಿಡುತ್ತೆ. ಇದು ತಪ್ಪು, ಸ್ವೀಕರಿಸಬೇಡ ಅಂದ್ರೆ ಸ್ವೀಕರಿಸಲ್ಲ. ಅದೊಂದು ಮಗು ತರ. ಹೀಗೆ ಹುಟ್ಟಿರೋ ಒಂದು ಮಗುಗೆ ಏನು ಗೊತ್ತಿರಲ್ಲ ಪ್ರಪಂಚ. ಏನ್ ನಾವು ಕಲಿಸ್ತಾ ಹೋಗ್ತೀವಿ ಅಥವಾ ಏನ್ ಅದನ್ನ ನೋಡ್ತಾ ಹೋಗುತ್ತೆ ಅದನ್ನ ಕಲಿತಾ ಇರತ್ತೆ ಹೊರತು ಯಾವುದನ್ನು ಅದು ಸಹ ಕಲ್ತ್ಕೊಂಡು ಬಂದಿರಲ್ಲ. ಹಾಗೆ ಮನಸ್ಸು. ಬಟ್ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ
ಈ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಅದು ಇಷ್ಟು ವರ್ಷಗಳಾದ್ರೂ ಕೂಡ ಮಗುವಿನಂತೆ. ಮಗು ಆದ್ರೂನು ಕಾಲಕ್ರಮೇಣ ವಿಚಾರಗಳನ್ನ ಕಲ್ತ್ಕೊಂಡು ನೋಡ್ಬಿಟ್ಟು ತಿಳ್ಕೊಂಡು ಭಯ, ಆತಂಕ, ಚಿಂತೆ, ಖುಷಿ, ಸಂತೋಷ, ಸಾಧನೆ, ಯಾ ಧೈರ್ಯ, ಆತ್ಮವಿಶ್ವಾಸ ಎಲ್ಲಾನು ಏನು ಅಂತ ತಿಳ್ಕೊಂಡು ಅದನ್ನ ಕಲ್ತ್ಕೊಂಡು ಅದನ್ನ ಅಳವಡಿಕೆ ಮಾಡಿಕೊಂಡು ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 95% ಆಫ್ ಅದರ ಆಕ್ಟಿವಿಟಿ ಆಟೋಮೇಟ್ ಆಗಿರುತ್ತೆ. ಬಟ್ ಸಬ್ಕಾನ್ಶಿಯಸ್ ಮೈಂಡ್ ಅಥವಾ ಉಪಪ್ರಜ್ಞೆ ಅಥವಾ ಸುಪ್ತ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ, ಅದು ಇವತ್ತಿಗೂ ಕೂಡ ಮಗುನೆ. ಹೌದಾ? ಹಾಗಾಗಿ ಅದು ಕೇವಲ ಆಟೋಮೇಟ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ, ಪ್ರೋಗ್ರಾಮ್ ಆಗಿರುತ್ತೆ. ಹಿಂದೆ ನಡೆದಿರೋ ಘಟನೆಗಳಿಗೆ ನಾನೇನು ಪ್ರತಿಕ್ರಿಯಿಸ್ತೆ ಅಂತ ಅದನ್ನ ಮಾತ್ರ ಪ್ರತಿಕ್ರಿಯೆ ಮಾಡೋಕ್ಕೆ ಅನುವು ಮಾಡ್ಕೊಡುತ್ತೆ. ಯಾಕಂದ್ರೆ ಅದು ನಂಬಿರುತ್ತೆ ಅದು ನಿಜ ಅಂತ ಹೇಳಿ. ಜಾಗೃತ ಮನಸ್ಸು ಅದನ್ನ ವ್ಯಾಲಿಡೇಟ್ ಮಾಡಿ, ಟೆಸ್ಟ್ ಮಾಡಿ, ಎಸ್ ಇದು ಸರಿ, ಇದು ನೀನ್ ಸ್ವೀಕರಿಸು. ಈ ಒಂದು ಭಯ ಆಗ್ಲಿ, ಈ ಒಂದು ಸಂತೋಷ ಅನ್ನೋ ಒಂದು ಎಮೋಷನ್ ಆಗ್ಲಿ, ಇದು ನಿಜ, ನೀನು ಇದನ್ನ ಸ್ವೀಕರಿಸು. ಮತ್ತೆ ಮುಂದೆ ಈ ಘಟನೆ ನಡೆದಾಗ ಇದನ್ನ ಪ್ರತಿಕ್ರಿಯೆ ನೀಡೋ ತರ, ವ್ಯಕ್ತಪಡಿಸೋ ತರ ಆಟೋಮೇಟ್ ಆಗಿ ಮಾಡು ಅಂತ ಹೇಳಿ ಕಳಿಸ್ಬಿಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡಿರುತ್ತೆ. ಸೊ ಇಟ್ ಅಕ್ಸೆಪ್ಟ್ಸ್ ವಾಟ್ ಯುವರ್ ಕಾನ್ಶಿಯಸ್ ಮೈಂಡ್ ಡಿಕ್ರೀಸ್. ಇಫ್ ಯು ಸೇ ಐ ಕಾಂಟ್ ಅಫೋರ್ಡ್ ಇಟ್, ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ಸ್ ಟು ಮೇಕ್ ಇಟ್ ಟ್ರೂ. ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ಪದೇ ಪದೇ ನನಗೆ ಅದನ್ನ ಪಡೆಯೋಕೆ ಆಗೋದಿಲ್ಲ, ಅಥವಾ ನಾನು ಅರ್ಹನಲ್ಲ, ನಾನು ನೋಡಕ್ ಚೆನ್ನಾಗಿಲ್ಲ, ನನಗೆ ಸಾಮರ್ಥ್ಯ ಇಲ್ಲ, ನಾನು ಯಾರು ಇಷ್ಟಪಡಲ್ಲ, ನನಗೆ ಬೇರೆಯವ್ರನ್ನ ಕನ್ವಿನ್ಸ್ ಮಾಡಕ್ ಗೊತ್ತೇ ಇಲ್ಲ, ನಾನೊಬ್ಬ ದಡ್ಡ, ಯಾ ಅಂತ ಮೂರ್ಖ, ಯಾ ಈ ಥರದೆಲ್ಲ ಅನ್ಕೊಂತಾನೆ ಇದ್ದರೆ ಏನ್ ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನು ನಿಜ ಮಾಡಿಬಿಡುತ್ತೆ. ನಿಜ ಮಾಡಿಬಿಡುತ್ತೆ. ಸೊ ಆದ್ರಿಂದ ಸೆಲೆಕ್ಟ್ ಎ ಬೆಟರ್ ಥಾಟ್ ಡಿಗ್ರಿ. ಅದರಿಂದ ಸಾರಿ, ಒಳ್ಳೆಯ ಉತ್ತಮ ಮಟ್ಟದ ಆದಂತಹ ಒಂದು ಯೋಚನೆಗಳನ್ನ ಮಾಡಿ. ಕಾನ್ಶಿಯಸ್ ಮೈಂಡ್ ಹೇಳುತ್ತೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವಿ ರಿಪೀಟೆಡ್ಲಿ ಸೇಯಿಂಗ್ ದ ಸೇಮ್ ಥಿಂಗ್, ಅಟರಿಂಗ್ ದ ಸೇಮ್ ಥಿಂಗ್. ಇದು ಏನ್ ಹೇಳುತ್ತೆ ಅಂದ್ರೆ, ನಾನು ಇದೆಲ್ಲ ಥಾಟ್ಗಳು ಸಬ್ ಕಾನ್ಶಿಯಸ್ ಮೈಂಡ್ ಹೋಗ್ತಾ ಇರುತ್ತೆ. ಅದರಿಂದ ಯೋಚನೆ ಮಾಡುವಾಗ ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಸಕಾರಾತ್ಮಕವಾಗಿ ಮಾಡಿ ಅಂತ ಹೇಳಿ, ಅಲ್ವಾ? ಇದು ನ್ಯೂರೋ ಸೈನ್ಸ್ ಪ್ರಕಾರನೂ ಹೌದು, ಸೈಕಾಲಜಿ ಪ್ರಕಾರನೂ ಹೌದು. ಓಕೆ. ಯಾಕೆಂದ್ರೆ ಇದು ಮನಸ್ಸಲ್ಲಿ ಅದನ್ನ ಸ್ವೀಕಾರ ಮಾಡಿ ಅದಂತೆ ನಮ್ಮನ್ನ ತಯಾರು ಮಾಡುತ್ತೆ. ನನ್ನ ಸಮರ್ಥ ಅಂದ್ರೆ ಪದೇ ಪದೇ ಹೇಳ್ತಾ ಇದ್ರೆ ಸುಪ್ತ ಮನಸ್ಸು ಗೊತ್ತಿಲ್ಲ ನೀವು ಸಮರ್ಥನ ಇಲ್ವೋ ಅಂತ ಸುಮ್ಮನೆ ಹೇಳ್ತಾ ಇರ್ಬೇಕು. ಜಾಗೃತ ಮನಸ್ಸು ಇಲ್ಲ ಇಲ್ಲ ನೀನ್ ಅವತ್ತೆಲ್ಲ ಫೇಲ್ಯೂರ್ ಆಗಿದ್ಯಾ, ಹೇಯ್ ನೀನೆಲ್ಲಪ್ಪ ಸಮರ್ಥ, ನಿನ್ ಕೈಯೆಲ್ಲ ಚಿಕ್ಕ ಪ್ರೈಸ್ ತಗೊಳಕ್ಕಾಗಿಲ್ಲ, ಚಿಕ್ಕ ವಯಸ್ಸಲ್ಲಿ ರನ್ನಿಂಗ್ ರೇಸಲ್ಲಿ ಗೆಲ್ಲಕ್ಕಾಗ್ಲಿಲ್ಲ, ಡ್ರಾಯಿಂಗ್ ಮಾಡಕ್ಕಾಗಿಲ್ಲ, ನಿನ್ ಸ್ನೇಹಿತರೆಲ್ಲ ನಿನ್ಗೇನು ಬರಲ್ಲ ಅಂತೇಳಿ ಹಂಗಸಿದ್ರು ಹೀಯಾಳಿಸಿದ್ರು. ತಂದೆ ತಾಯಿಗಳು ಕೂಡ ನಿನ್ ಕೈಲಿ ಇದಾಗಲ್ಲ, ಅಯ್ಯೋ ದಯವಿಟ್ಟು ರಿಸ್ಕ್ ತಗೋಬೇಡ ಬಾಬಾ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಸರಿ ಸಹಾಯ ಮಾಡ್ತಾ ಇದ್ದಾರೆ. ಆತ್ಮವಿಶ್ವಾಸ ಎಲ್ಲಿ ಬಂದಿದೆ? ಅವ್ರೊಂದು ಸಹಾಯ ಮಾಡುವಾಗ್ಲೂ ನನಗ್ ಗೊತ್ತು ನಿನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಅರ್ಥ ಕೊಡ್ತಾ ಇದೆ ಅದು. ಅವ್ರ ಅವರ ದೃಷ್ಟಿಯಿಂದ ನನಗೆ ಸಹಾಯ ಮಾಡ್ತಾ ಇದ್ದಾರೆ, ನನಗೇನು ಗೊತ್ತಿಲ್ಲ. ಬಟ್ ಅವ್ರಿಗೇನಿದೆ, ನನಗೇನು ಗೊತ್ತಿಲ್ಲ, ನನಗೂ ಇಲ್ಲ, ನನಗೇನು ಗೊತ್ತಿಲ್ಲ, ಅದಕ್ಕೆ ಸಹಾಯ ಪಡ್ಕೋತಾ ಇದ್ದೀನಿ ಅಂತ ಹಾಗೆ ರೂಪಿತಗೊಂಡಿರುತ್ತೆ. ಆದ್ರಿಂದ ನಮ್ಮ ಹಿರಿಯರು ಹಿಂದೆ ತುಂಬಾ ಅದ್ಭುತವಾಗಿ ಹೇಳಿದ್ರು, ಏನಾದ್ರು ಹೇಳುವಾಗ ಬಾಯಲ್ಲಿ ಸಕಾರಾತ್ಮಕವಾಗಿ ಹೇಳು. ತಥಾಸ್ತು ದೇವತೆಗಳು ಇರ್ತಾರೆ, ಅವ್ರು ತಥಾಸ್ತು ಅಂದ್ಬಿಡ್ತಾರೆ ನೋಡಿ. ಇದನ್ನ ಈ ರೀತಿಯೆಲ್ಲ ಹೇಳಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಜನರಿಗೆ ಏನ್ ಕೆಲಸ ಆಗ್ತಿದೆ ಒಳಗಡೆ ಅಂತ ಹೇಳಿ. ತಥಾಸ್ತು ದೇವತೆಗಳಿದ್ರು. ಯಾ ತಂದೆ ತಾಯಿ ಹೇಳ್ತಾರೆ, ಸೊ ನೋಡ್ಕೊಂಡು ಮಾತಾಡು, ನೋಡ್ಕೊಂಡು ಯೋಚನೆ ಮಾಡು. ಅವ್ರು ತಥಾಸ್ತು ಅಂದ್ರೆ ಅದಾಗ್ಬಿಡುತ್ತೆ. ಅವಾಗ ನಾವು ಹೌದಪ್ಪ, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅಥವಾ ನೆಗೆಟಿವ್ನು ಮಾತಾಡಬಾರ್ದು, ಎಮೋಷನ್ಸ್ನ ನಾವು ಬಾಯಲ್ಲಿ ಹೇಳಬಾರ್ದು ಅಂಥೇಳಿ ನಮಗೆ ಗೊತ್ತಾಗ್ತಾ ಇತ್ತು ಅಲ್ವಾ? ಎಷ್ಟು ಅದ್ಭುತ. ಸೊ ಈ ಬಿಲೀಫ್ಗಳು, ಸೀಮಿತ ನಂಬಿಕೆಗಳು ನಿಮ್ಮ ಅಥವಾ ನಮ್ಮ ಯಶಸ್ಸಿನ ಕಡೆ ಹೋಗೋದನ್ನ ತಡೆಯುತ್ತೆ ಅಲ್ವಾ?
ನಾನು ಸಮರ್ಥ ಅಲ್ಲ, ನಾನಿದು ಅದು ಹಣ ಗಳಿಸಕ್ ನನ್ನ ಕೈಲಿ ಆಗಲ್ಲ. ನಾನು ಸಮರ್ಥ ಅಲ್ಲ. ಲಿಮಿಟಿಂಗ್ ಬಿಲೀಫ್, ಸೀಮಿತವಾಗಿದೆ ನಂಬಿಕೆ. ನಂಬಿಕೆ ಬಲವಾಗಿ ಬೇರೆಯವರಿದೆ ಅಲ್ವಾ? ದುಡ್ಡೇನು ಮರದಲ್ಲಿ ಬಿಡುತ್ತಾ ಅಂದಿದ ತಕ್ಷಣ ಏನ್ ಅರ್ಥ ಕೊಡುತ್ತೆ ಅದು? ಮನೇಲಿ ಹಣ ಕೇಳಿರ್ತೀವಿ, ಕಷ್ಟ ಇರುತ್ತೆ, ಅಫ್ಕೋರ್ಸ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ತಪ್ಪು ಅಂತ ಎಲ್ಲೂ ಹೇಳ್ತಾ ಇಲ್ಲ ಸ್ನೇಹಿತರೆ. ಎಲ್ಲ ಪರಿಸ್ಥಿತಿಗಳು ಮನುಷ್ಯನ ನಿರ್ಮಾಣ ಮಾಡೋದು, ಸರ್ಕಮ್ಸ್ಟೆನ್ಸಸ್, ಸನ್ನಿವೇಶಗಳು. ಆದ್ರಿಂದ ಯಾರನ್ನೂ ನಾವು ದೂಷಿಸುವಾಗಿಲ್ಲ. ಓಕೆ, ನೋ ಬ್ಲೇಮಿಂಗ್, ನೋ ಕಂಪ್ಲೇಂಟ್. ಯಾಕಂದ್ರೆ ಸಕ್ಸಸ್ ವ್ಯಕ್ತಿಗಳು ಅದನ್ನ ಮಾಡಲ್ಲ, ತಿಳ್ಕೊಳ್ಳಿ. ಹಾಗಾಗಿ ಅವ್ರು ಗೊತ್ತಿರೋ ನಾಲೆಜ್ಲಿ ನಮ್ಗೇನೋ ಒಂದು ವಾತಾವರಣ ಕಲ್ಪಿಸಿರ್ತಾರೆ, ಸೃಷ್ಟಿ ಮಾಡಿರ್ತಾರೆ. ಬಟ್ ಅದು ನಮಗೆ ಬೇರೆ ರೀತಿ ಕನ್ವೆ ಆಗುತ್ತೆ. ಇವಾಗ ನಾವು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಿದ್ವಿ, ಬಾರೋ ನಿನ್ ಕೈಲ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ, ವಾಹನಗಳು ಬರ್ತಾ ಇದೆ. ಅದೇನರ್ಥ? ನೀನು ಹುಷಾರಿಲ್ಲ, ನಿನಗೆ ಗೊತ್ತಿಲ್ಲ ನೋಡ್ಕೊಂಡು ಹೋಗೋದು ಅನ್ನೋ ಥರ ಕನ್ವೆ ಆಗ್ಬಿಟ್ಟಿರುತ್ತೆ. ಪದೇ ಪದೇ ಮಾತಾಡ್ತಾರ ಮಾಡ್ತಾ ಇದ್ದಾಗ ಅದೇ ಅದೇ ಆ, ಏನು ಸಹಾಯಗಳು ಅವರು ನಮಗೆ ಕೊಡ್ತಾ ಇದ್ದಾಗ, ಸಹಾಯ ನಾವು ಪಡ್ಕೊಳ್ತಾ ಇದ್ದಾಗ, ನಾವು ಹೊಸದಾಗಿ ಧೈರ್ಯದಿಂದ ಏನೋ ಒಂದು ಮಾಡುವಂತಹ ಒಂದು ಮನೋಭಾವ ಇಲ್ಲದೆ ಹೋಗುತ್ತೆ. ಪ್ರತಿ ಸಾರಿನೂ ಇದೇನು ರಿಸ್ಕ್, ಯಾಕಂದ್ರೆ ಅದು ರಿಸ್ಕ್, ಅಪಾಯ. ರಿಸ್ಕ್ ತಗೋಬೇಕಂದ್ರೆ ನನ್ನ ಕೈಲಿ ಆಗಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಮಾಡಿರೋ ಸಹಾಯನೇ ಇವಾಗಲೂ ಸಹಾಯನ ಬೇಡುತ್ತೆ ಮನ್ಸು. ನನ್ನ ಕೈ, ಈಗ ತಂದೆ ತಾಯಿ ಇಲ್ಲ, ಕಚೇರಿನಲ್ಲಾಗ್ಲಿ ಇಲ್ಲ, ಅವನೇನೋ ಮಾಡ್ತಾನೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಅವನಿಗೆ ಮ್ಯಾನೇಜ್ಮೆಂಟ್ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಯಾ ಅದ್ಭುತವಾದಂತಹ ಒಂದು ಇನ್ಕ್ರಿಮೆಂಟ್ ಆಗಲಿ, ಪ್ರಮೋಷನ್ ಆಗಿ ಸಿಗ್ತಾ ಇದೆ, ನನಗೆ ಸಿಗ್ತಾ ಇಲ್ಲ, ಯಾಕೆ? ನನಗೆ ಗೊತ್ತಿಲ್ಲ ಅದೆಲ್ಲ ಮಾಡಕ್ಕೆ. ಗೊತ್ತಿದೆ ಸ್ನೇಹಿತರೆ, ಬಟ್ ಗೊತ್ತಿಲ್ಲ ಅಂತ ನಾವು ಅನ್ಕೊಳ್ಳೋ ತರ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ಬಿಟ್ಟಿದೆ, ನಮಗೆ ಗೊತ್ತಿಲ್ಲದೆ. ಹಾಗಾಗಿ ಈ ತರ ವಿಚಾರಗಳು, ನಾನು ಒಳ್ಳೆ ಕಮ್ಯುನಿಕೇಶನ್ ಮಾಡಲ್ಲ. ಮನೆಯಲ್ಲಿ ವಾದ ವಿವಾದ ನಡೆದ್ರೆ ನನಗೆ ಪೇಷನ್ಸೇ ಇಲ್ಲ ರೀ, ನನಗೆ ತಾಳ್ಮೆನೇ ಇಲ್ಲ, ನನಗೆ ಕೋಪ ಬಂದ್ಬಿಡುತ್ತೆ. ಈ ತರ ನನ್ ಬರೀ ಸೀಮಿತ ನಂಬಿಕೆಗಳು ಇವೆಲ್ಲ. ಹೌದು, ಇಲ್ಲ. ಅದನ್ನ ಒಳ್ಳೆ ಲಿಸನರ್ ಆದ್ರೆ, ಒಳ್ಳೆ ಕೇಳುಗರಾದ್ರೇನೆ ನಾವು ಒಳ್ಳೆ ಕಮ್ಯುನಿಕೇಟರ್ ಆಗಕ್ ಸಾಧ್ಯ ಅಂತ ಹೇಳ್ತಾರೆ. ಬಟ್ ನಾವೆಷ್ಟು ಕೇಳ್ತೀವಿ? ನಮ್ಮ ವಾದನೇ ಹೇಳ್ಬಿಡ್ಬೇಕು, ಅವ್ರು ಹೇಳೋದಕ್ಕೆ ಮುಂಚೆ ನಮ್ಮ ಆನ್ಸರ್ ರೆಡಿ. ಅಥವಾ ಅವ್ರು ಏನು ಹೇಳ್ತಿದ್ದಾರೆ ನನಗೆ ಗೊತ್ತು ಈಗಲೇ, ಓ ಇದನ್ನೇ ಜಡ್ಜ್ಮೆಂಟ್. ಹಿಂದೆ ಹೇಳಿದ್ದಾರೆ, ಇವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಕೇಳೋದಕ್ಕೆ ತಯಾರಿಲ್ಲ, ಅರ್ಧ ತುಂಡರಿಸ್ಬಿಡೋದು. ಅಥವಾ ಜಡ್ಜ್ಮೆಂಟ್ ಬಂದ್ಬಿಟ್ಟು ಅದಕ್ಕೆ ನಮಗೆ ಅನ್ಸಿರೋ ತರ, ಅನುಕೂಲಕರವಾಗಿರುವಂತಹ, ನಮ್ಮ ಸುಪ್ತ ಮನಸ್ಸು ಹೇಳೋ ತರ ಒಂದು ಏನು ತೀರ್ಮಾನಗಳನ್ನು ತಗೊಂಡು, ಅದನ್ನ ಕಲ್ಪಿಸ್ಕೊಂಡು, ಊಹಿಸ್ಕೊಂಡು, ಅದರ ಆಧಾರದ ಮೇಲೆ ನಮ್ಮ ಮಾತುಗಳನ್ನು ಆಡುವಂಥ, ಹೀಗೆ ಆಗಿರೋದು ಅಂತ ಅನ್ಕೊ. ಸೊ ಹಾಗಾಗಿ ಇವೆಲ್ಲ ನಮ್ಮ ಸಕ್ಸಸ್ನ ತಡೆಯುತ್ತೆ. ಸಕ್ಸಸ್ಫುಲ್ ಪರ್ಸನ್ ಆಗಕ್ ಆಗ್ದಿರೋ ತರ ಮಾಡಿಬಿಡುತ್ತೆ. ಎಸ್ ಆರ್ ನೋ ಫ್ರೆಂಡ್ಸ್? ಎಸ್ ಆರ್ ನೋ? ಈ ಥರ ಹಲವಾರು ಇದೆ, ಹಲವಾರು ಇದೆ, ಹಲವಾರು. ಅದನ್ನ ಮಾತಾಡ್ತಾ ಹೋಗ್ತೀವಿ. ಯು ಆರ್ ಕೇಪಬಲ್, ಅದಕ್ಕೆ ನಂಬ್ಕೋಬೇಕು, ನಾನು ಸಮರ್ಥನಿದ್ದೇನೆ. ಈಗ ನಾವು ಮಾತಾಡಿದ್ವಿ ಅರ್ಲಿ ಚೈಲ್ಡ್ಹುಡ್ ಪ್ರೋಗ್ರಾಮಿಂಗ್, ಅದು ಮಾಡಿಬಿಡುತ್ತೆ ನಮಗೆ ಒಂದು ನಾನು ಅಸಾಮರ್ಥ್ಯ ಅಂತ ಹೇಳ್ಬಿಡುತ್ತೆ. ನೀನು ಒಳ್ಳೆ ಆ, ಬೇರೆಯವ್ರ ಜೊತೆ ಬೆರೆಯಲ್ಲ, ನೀನೊಬ್ಬ ಒಂಟಿಯಾಗಿ ಇರುವಂತಹ ವ್ಯಕ್ತಿ ಅಂತ ಹೇಳ್ಬಿಡುತ್ತೆ. ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ ನಿಜ ಅಂತ ಹೇಳ್ಬಿಡು. ಅದೇ ರೀತಿ ಸೋಷಿಯಲ್ ಗ್ಯಾದರಿಂಗ್ ಇಂದ ಯಾರು ನೆಂಟರು ಬಂದ್ರೆ, ಇಷ್ಟರು ಬಂದ್ರೆ, ಸಂಬಂಧಿಕರು ಬಂದ್ರೆ, ಸ್ನೇಹಿತರು ಬಂದ್ರೆ, ಪಾರ್ಟಿ ಫಂಕ್ಷನಲ್ಲಿ ನಾನು ಬರಲ್ಲ. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಜಗಳ ಆಡಿರುವಾಗ, ಇನ್ನೊಬ್ಬನ ಜೊತೆ ನಾನು ಜಗಳ ಮಾಡ್ಕೊಂಡಿರುವಾಗ ಹೇಳಿರ್ಬೋದು, ನಿನಗೆ ಬೇರೆಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಕಷ್ಟ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ನಿನಗೆ ಅಂತ ಹೇಳಿದಾಗ, ಅದು ಒಳಗಡೆ ಬೇಲಿ ಉರ್ಕೊಂಡ್ಬಿಡುತ್ತೆ. ಮತ್ತೆ ಪದೇ ಪದೇ ಆ ಘಟನೆಗಳು ನಡೆದಾಗ ಅದು ರೀಇನ್ಫೋರ್ಸ್ಮೆಂಟ್ ಆಗಿ ಕೊನೆಗೊಂದಿನ, ಎಸ್, ನಾನು ಒಂಟಿ, ನನಗೆ ಯಾರೂ ಇಲ್ಲ, ನಾನು ಇದೇ ರೀತಿನೇ ಇರೋದು, ನಾನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಯಾ ಯಾ ದಿಸ್ ವಿ ಟಾಕ್. ಬಟ್ ವಾಟ್ ವಿ ಕ್ಯಾನ್ ಡೂ, ಐ ಕಾನ್ ಡೂ ದಿಸ್, ನನಗಿದು ಮಾಡೋಕ್ಕಾಗಲ್ಲ, ನನಗೆ ಸಾಮರ್ಥ್ಯ ಇಲ್ಲದನ್ನ ಐ ಕ್ಯಾನ್ ಡೂ ದಿಸ್ ಅಂತ ನಾವು ಬದಲಾಯಿಸ್ಕೋಬೇಕು. ಯಾಕಂದ್ರೆ ಐ ಕಾನ್ ಡೂ ದಿಸ್ ಅಂದ್ರೆ ಐ ಕಾನ್ ಡೂ ದಿಸ್. ಈಗಲೂ ಬೆಳಿಗ್ಗೆ ಎದ್ದು 6 ಗಂಟೆಗೆ ಬಂದು ಸೆಷನ್ ಬರೋಕ್ಕಾಗಲ್ಲ, ಜ್ಞಾನ ಪಡೆಯೋಕ್ಕಾಗಲ್ಲ, ಆಗಲ್ಲ, ಅದು ಹೇಳಲ್ಲ, ಬಿಡೋದಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎಕ್ಸರ್ಸೈಸ್ ಮಾಡಬೇಕು, ಆ ಮ್ಯಾರಥಾನ್ ನಾನು ಓಡಬೇಕು ಇವತ್ತು. ಅಥವಾ ನನ್ನ ದೇಹದಾಢ್ಯ 10 kg ಕಮ್ಮಿ ಮಾಡಬೇಕು, ಅಥವಾ 6 ಪ್ಯಾಕ್ಸ್ನ ಹೊಂದಬೇಕು, ಏನು ಮಾಡಬೇಕು? ಬೆಳಿಗ್ಗೆ ಸಮಯ ಇಲ್ಲ, ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ, ಕಸರತ್ತು, ಏನೋ ಒಂದು ಆಕ್ಟಿವಿಟಿ ಮಾಡಬೇಕು. ಬಟ್ ಹಿಂದೆ ನಾನು ಮಾಡಿಲ್ಲ. ಮತ್ತೆ ಇವರೆಲ್ಲ ಹೇಳ್ತಾರೆ, ಏಯ್, ನಿನ್ ಕೈಲಿ ಆಗಲ್ಲ ಬಿಡಪ್ಪ.
ಸೊ ನನ್ನ ಕೈಲಿ ಆಗಲ್ಲ ಅನ್ಕೊಂಡ್ರೆ ಅದನ್ನ ನಂಬಿಡಿ. ಸಬ್ ಕಾನ್ಶಿಯಸ್ ಮೈಂಡ್ ನಾನು ಬೆಳಿಗ್ಗೆ ಎದ್ದೇಳಿಸೋದೇ ಇಲ್ಲ. ಎಲ್ಲೋ ಒಂದ್ ಕಡೆ ಎದ್ಯಾ ಮಲ್ಕೋ, ನಿನ್ಗೆ ಯಾಕೆ ಆಗಲ್ಲ, ಒಂದೆರಡು ದಿನ ಮಾಡ್ತೀಯ. ಸೊ ನಿಮ್ಗೆ ಆ ಒಂದು ಗುರಿನ ತಲುಪೋದಕ್ಕೆ ಬಿಡೋದಿಲ್ಲ. ಅದರಿಂದ ನಾವು ಅದನ್ನ ಐ ಕ್ಯಾನ್ ಡೂ ದಿಸ್, ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ಮಾಡಬಲ್ಲೆ ಅಂತ ಬದಲಾವಣೆ ಮಾಡ್ಕೋಬೇಕು. ಯಾ ಕೆಲವೊಮ್ಮೆ ಬೇರೆಯವರ ಬಿಲೀಫ್ ಸಿಸ್ಟಮ್ ನಮ್ಮ ಮೇಲೆ ಹೇರಿರ್ತಾರೆ. ಅದಕ್ಕೆ ಉತ್ತಮವಾದ ಉದಾಹರಣೆ ನಮ್ಮ ಮನೆ, ನಮ್ಮ ಕುಟುಂಬ. ಅವ್ರ ತಂದೆ ತಾಯಿ ಅವ್ರಿಗೇನು ಹೇಳ್ಕೊಟ್ಟಿರ್ತಾರೆ, ಅದು ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಮತ್ತೆ ಕೇಳಿಲ್ಲ ಅಂದ್ರೆ, ಅದೆಲ್ಲ ಕ್ವಶನ್ ಮಾಡ್ಬೇಡ. ಕೇಳ್ತೀವಿ ಯಾಕೆ ಇದು ಮಾಡ್ಬೇಕು ಅಂತ, ಚಿಕ್ಕ ಅದೆಲ್ಲ ಮಾಡಂಗಿಲ್ಲ, ಹೇಳ್ದಷ್ಟು ಮಾಡು. ಅದು ಒಳ್ಳೇದಕ್ಕೂ ಕೂಡ, ಯಾಕಂದ್ರೆ ಕೆಲವು ಗೂಢಾರ್ಥಗಳೇನಿದೆ ಅದರ ಲಾಭಗಳನ್ನ ಎಕ್ಸ್ಪ್ಲೇನ್ ಮಾಡಕ್ ಅವ್ರಿಗೂ ಗೊತ್ತಿರಲ್ಲ, ಅವ್ರಿಗೆ ಸಮಯನೂ ಇರಲ್ಲ, ನಮಗೂ ತಿಳ್ಕೊಳ್ಳೋ ಮನಸ್ಥಿತಿ ಇರಲ್ಲ. ಹಾಗಾಗಿ ಹೇಳ್ದೆ ಕೇಳ್ದೆ ಮಾಡು. ಬೆಳಿಗ್ಗೆ ಎದ್ದೇಳ್ಬೇಕು ಬಲಗಡೆ ಅಷ್ಟೇ. ಯಾಕೆ ಎದ್ದೇಳ್ಬೇಕಷ್ಟೇ. ದೇವ್ರ ಕೈ ಉಜ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ಬಿಟ್ಟು ಕಣ್ಣು ಅದನ್ನು ನೋಡಿ ಕೈಗಳನ್ನ ಏನು ಒಂದು ಪ್ರೇಯರ್ ಮಾಡಿ ಈಚೆ ಬರಬೇಕು. ಅಥವಾ ಮಲಗುವಾಗ ಗ್ರಾಟಿಟ್ಯೂಡ್ ಹೇಳ್ಬೇಕು. ಏನೋ ಒಂದು ಒಂದು ಸಂಸ್ಕಾರನ, ಒಂದು ಪದ್ಧತಿನ ಅಳವಡಿಕೆ ಮಾಡಿರ್ತಾರೆ. ಬಟ್ ಅವರಿಗೆ ಅದರ ಲಾಭಗಳು ಏನು ಅಂತ ಹೇಳಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ತುಂಬಾ ಜನ ಅದನ್ನ ಫಾಲೋ ಮಾಡೋದಿಲ್ಲ. ಸೊ ಇವರು ಏನು ಚಿಕ್ಕ ವಯಸ್ಸಿನಿಂದ ನಮಗೆ ಏನು ಆ ವಿಚಾರಗಳನ್ನ, ನಂಬಿಕೆಗಳನ್ನ, ಅವರ ನಂಬಿಕೆಗಳನ್ನ ನಮ್ಮ ಮೇಲೆ ಹೇರಿರ್ತಾರೆ. ಇಷ್ಟ ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು ನೀನು. ಯಾಕೆ? ಹೌದು, ಮಕ್ಕಳು, ಬೆಳೆಯೋ ಮಕ್ಕಳು ತಿನ್ಲೇಬೇಕು. ಅವ್ರು ಹೇಳಿರೋದು ನಿಜ. ಬೆಳೆಯುವಾಗ ನಮ್ಗೆ ಬೇಕು, ನ್ಯೂಟ್ರಿಷನ್ಸ್ ಬೇಕು, ಮಿನರಲ್ಸ್ ಬೇಕು, ವಿಟಮಿನ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ಎಲ್ಲ ಬೇಕು, ಎಲ್ಲ ಬೇಕು. ಬಟ್ ಒಂದು ಏಜ್ ಆದ ನಂತರ ಆ ಡಯಟ್ನ ಚೇಂಜ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ. ಹೊಟ್ಟೆ ತುಂಬ ತಿನ್ಬೇಕು ಅಷ್ಟೇ, ಶಕ್ತಿ ಬರುತ್ತೆ. ಬಟ್ ನಮಗೆ ಆ ಚಿಕ್ಕ ವಯಸ್ಸಲ್ಲಿ ಬೆಳವಣಿಗೆ ಒಂದು ಹಂತದಲ್ಲಿರುವಾಗ ಹೆಚ್ಚು ಹೆಚ್ಚು ಊಟನ ನಾವು ಕರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಅಥವಾ ನಮ್ಮ ಮೂಳೆ, ಮಾಂಸ, ಅಂಗಾಂಗಗಳು ಅದಕ್ಕೆಲ್ಲ ಬೆಳವಣಿಗೆ ಸಹಕಾರಿಯಾಗುವಂತಹ ಪೋಷಕಾಂಶಗಳು ನಮಗೆ ಸಿಗಬೇಕಿರುತ್ತೆ. ಬಟ್ ನಮ್ಮ ಬೆಳವಣಿಗೆ ನಿಂತ ನಂತರ ಅದರ ಅವಶ್ಯಕತೆ ಇದೆಯಾ? ಅಥವಾ ನಾವು ಫಿಸಿಕಲ್ ಆಕ್ಟಿವಿಟಿನಲ್ಲಿ ಇದೀವಾ ಅದನ್ನು ಕರಗಿಸ್ಕೊಳ್ಳೋಕೆ, ಆ ಕ್ಯಾಲರಿನ ಬರ್ನ್ ಮಾಡೋಕ್ಕೆ, ಆ ಎಕ್ಸ್ಟ್ರಾ ಕ್ಯಾಲರಿ ಏನು ನಾವು ದಿನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅದನ್ನು ಹೊರಗಡೆ ಹೇಗೆ ಹಾಕುವಂಥದ್ದು, ಅದು ಹೇಳ್ಕೊಡಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಹೇಳ್ಕೊಡ್ತಾ ಇದ್ರು, ಅವ್ರು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತರ ವಿಚಾರಗಳನ್ನ ಅವನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನ ಕಲ್ತ್ಕೋಬಹುದು ಅಲ್ವಾ? ನಮಗೆ ಗೊತ್ತಿಲ್ಲದ ನಾಲೆಜ್ನ ಬೇರೆಯವ್ರ ಹತ್ರ ಕಲ್ತ್ಕೋಬಹುದು. ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರಿಗೆ ನಾಲೆಜ್ ಗೊತ್ತಿದೆ, ಅವರಿಂದ ಕಲ್ತ್ಕೋಬಹುದು. ಈಗ ನನಗೆ ಸ್ಥಿಮಿತದಲ್ಲಿ ಇಡಕ್ಕಾಗಲ್ಲ, ಮನಸ್ಸು ಏಕಾಗ್ರತೆ ತರಕ್ಕಾಗ್ತಾ ಇಲ್ಲ ಅಂದ್ರೆ ನಾವು ಗುರುಗಳ ಹತ್ರ ಹೋಗ್ತೀವಿ. ಎಲ್ಲೋ ಒಂದ್ ಕಡೆ ಮೆಡಿಟೇಷನ್ ಕಲಿಯಲ್ವಾ, ಅಥವಾ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೋತೀವಿ. ಅಥವಾ ಯಾವುದೋ ಒಂದು ನನಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಕು, ಓಕೆ, ನಾನು ಸಮಸ್ಯೆಗಳನ್ನ ಎದುರಿಸಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಹಿಂಜರಿತಾ ಇದ್ದೀನಿ, ನಾನು ಹತಾಶೆಗಳಿಗಾಗ್ತಾ ಇದ್ದೀನಿ, ಪುಸ್ತಕಗಳಿದ್ದಾವೆ ಅಲ್ವಾ? ಕೌನ್ಸಿಲಿಂಗ್ ಮಾಡೋಕ್ಕೆ ಜನರಿದ್ದಾರೆ, ತಜ್ಞರಿದ್ದಾರೆ, ಕೋಚಸ್, ಮೆಂಟರ್ಸ್ ಇದ್ದಾರೆ. ಯಾ ಅದನ್ನ ನಾವು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ರಿವೈರ್ ಆಗಲ್ಲ. ಬಟ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ಬಟ್ ನೀವು ಆ ಒಂದು ಕ್ಯಾಟಗರಿಗೆ ಸೇರಲ್ಲ. ಆಲ್ರೆಡಿ ನೀವು ಅದನ್ನು ಗಮನಿಸಿ ಆ ಒಂದು ಏನು ಆ ಸೀಮಿತ ನಂಬಿಕೆಗಳಿದೆ ಅದರಿಂದ ಈಚೆ ಬರಬೇಕು ಅಂತ ಪ್ರಯತ್ನನ ಪಡ್ತಾ ಇದ್ದೀರಾ. ಅದಕ್ಕೆ ಉದಾಹರಣೆ ಈ ಒಂದು ಸೆಷನ್ ಅಲ್ಲಿ ಇವತ್ತಿಗೆ ನೀವಿದ್ದೀರಾ. ಐ ಕಂಗ್ರ್ಯಾಚುಲೇಟ್ ಯು. ನಿಜಕ್ಕೆ ನೀವು ಶಬಾಷ್ ಅಂತ ಹೇಳ್ಕೋಬಹುದು. ಯಾ, ಥ್ಯಾಂಕ್ ಯು. ಸೊ ನಿಮ್ಗೆಲ್ಲ ಇದೆ. ಯು ಆರ್ ಕೇಪಬಲ್ ಆಫ್ ವರ್ತಿ ಆಫ್ ಲವ್. ನೀವು ಯೋಗ್ಯರಾಗಿದ್ದೀರಾ ಪ್ರೀತಿಸಕ್ಕೆ. ನಾನು ಯಾರು ಪ್ರೀತಿಸಲ್ಲ ಅನ್ನಕ್ಕಲ್ಲ. ಪ್ರೀತಿಸಕ್ಕೂ ಪ್ರೀತಿಸ್ಕೊಳ್ಳಕ್ಕೂ ಎರಡಕ್ಕೂ ಯೋಗ್ಯರಾದೀವಿ ನಾವು. ಅದರಿಂದ ಏನ್ ಮಾಡ್ಬೇಕು ನಾವು? ಬಿಲೀವಿಂಗ್ ಯುವರ್ ಸೆಲ್ಫ್. ನಮ್ಮನ್ನು ನಾವು ನಂಬಬೇಕು. ಯಾಕೆ ನಂಬಬೇಕು? ಅಫ್ಕೋರ್ಸ್ ಮಾಡೇ ಇಲ್ಲ ಅಂತಿಲ್ಲ, ಯಾವಾಗಲೂ ಒಂದ್ಸರಿ ಮಾಡಿರ್ತೀವಿ ನಾವು. ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು, ಕುತ್ಕೊಂಡು ಯೋಚನೆ ಮಾಡ್ಬೇಕು. ಸಮಯಾವಕಾಶ ನಮ್ಗಿರಲ್ಲ. ಯಾರಿಗೋ ಒಬ್ರಿಗೆ ನಾವು ತಾಳ್ಮೆಯಿಂದ ಅವ್ರ ಮಾತುಗಳನ್ನ ಕೇಳಿರ್ತೀವಿ. ಕೇಳಿರ್ತೀವಿ ಒಂದು ಸಂದರ್ಭದಲ್ಲಿ. 99% ನಾವು ಮಾಡಿಲ್ದೇ ಇರಬಹುದು. ಮಾಡಿರ್ತೀವಿ ಕೆಲಸದಲ್ಲಿ ಅತ್ಯುತ್ತಮವಾದ ಒಂದು ಕೆಲಸನ ತೋರಿಸ್ಬಿಟ್ಟಿರ್ತೀವಿ ಮ್ಯಾನೇಜರ್ಗೆ, ಮ್ಯಾನೇಜ್ಮೆಂಟ್ಗೆ, ಸಾರಿ, ಇಂಪ್ರೆಸ್ ಮಾಡ್ತೀವಿ. ಕಸ್ಟಮರ್ನ ನಾವು ಕರ್ಕೊ ಬಂದಿರ್ತೀವಿ. ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ತೀರ್ಮಾನನ ಮಾಡ್ಬೇಕು ಆ ಟೈಮಲ್ಲಿ ತಗೊಂಡಿರ್ತೀವಿ, ರಿಸ್ಕ್ ತಗೊಂಡಿರ್ತೀವಿ ಮತ್ತು ಗೆದ್ದಿರ್ತೀವಿ.
ಇದೆಲ್ಲ ಇರುತ್ತೆ ಆಕ್ಚುಲಿ. ಬಟ್ ಏನೇ ನಾವು ಮಾತಾಡಿರೋ ಥರ ನಮ್ಮ ಮನಸ್ಸು ಕೇವಲ ಏನು ಆಗಿಲ್ಲ ಆಗಿಲ್ಲ ಆಗಿಲ್ಲ, ನೆಗೆಟಿವ್ ವಿಫಲತೆಗಳನ್ನೇ ಹುಡುಕೋದು. ಯಾಕಂದ್ರೆ ನಮ್ಮ ಮನಸ್ಥಿತಿ ಆ ರೀತಿ ಇದೆ. ಈಗ ನಾವು ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಇದ್ವಿ, ಅವ್ರು ಏನ್ ಮಾಡ್ತಾರೆ, ಹಿಂದೆ ನಾವು ಏನ್ ಮಾಡಿರ್ತೀವಿ, ಚಿಕ್ಕದಾಗಿರ್ಬೋದು ಸಣ್ಣದಾಗಿರ್ಬೋದು, ಆ ಒಂದು ಕಾಂಪಿಟೇಷನ್ ಅಲ್ಲಿ ಚಿಕ್ಕ ಪ್ರಶಸ್ತಿ ಗೆದ್ದಿರ್ಬೋದು, ನಾನು ಇನ್ನೊಬ್ರು ಸಹಾಯ ಮಾಡಿರ್ಬಹುದು ಅಲ್ವಾ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಬೇರೆಯವ್ರು ಸಹಾಯ ಮಾಡಿರ್ತೀನಿ. ಎಸ್ ಆರ್ ನೋ. ಮತ್ತೆ ಮತ್ತೆ ನಾನು ಆ ಒಂದು ಕ್ಲಿಷ್ಟಕರವಾದ ಸಂದರ್ಭಗಳನ್ನ ಹ್ಯಾಂಡ್ಲ್ ಮಾಡಿರ್ತೀನಿ, ತೀರಾ ಕುತ್ತಿಗೆ ಬಂದಿರುತ್ತೆ ಅದನ್ನು ನಾನು ಹ್ಯಾಂಡಲ್ ಮಾಡಿರ್ತೀನಿ. ಸೊ ಅದು ಮಾಡಿದ್ದೀನಿ ಅಂದ್ರೆ ನಾನು ಆಲ್ರೆಡಿ ನನಗೆ ಅದೇ ಇದೆ, ಆ ಒಂದು ಕಲೆ ಒಳಗಡೆ ಇದೆ, ಆ ಸಾಮರ್ಥ್ಯ ಒಳಗಡೆ ಇದೆ ಅಂತಲ್ವಾ. ಹಾಗಾಗಿ ಅದು ನೆನಪಿಸ್ಕೊಂಡು ನಾವು ಐ ಕ್ಯಾನ್ ಡೂ ದಿಸ್ ನ ಐ ಕ್ಯಾನ್ ಡೂ, ನಾನು ಮಾಡಬಲ್ಲೆ ಅಂತ ಹೇಳ್ಬೇಕು. ಓಕೆ. ಅದನ್ನ ಯಾವ ರೀತಿ ಹೇಳ್ಬೋದು ಅಂದ್ರೆ, ನಾನು ಗೌರವ ಮತ್ತು ಘನತೆಯಿಂದ ಚೆನ್ನಾಗಿ ನಡೆಸಿಕೊಳ್ಳಲು ಅರ್ಹಳು ಅಥವಾ ಅರ್ಹನು. ಬೇರೆಯವ್ರು ನನಗೆ ಗೌರವ ಕೊಟ್ಟು ಒಂದು ಡಿಗ್ನಿಟಿನ ಕೊಟ್ಟು ನನ್ನನ್ನು ನೋಡೋದಕ್ಕೆ ಅರ್ಹಳಾಗಿದ್ದೀನಿ. ಇವತ್ತಿಗೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಅದು ಇದೆ. ಯಾಕಂದ್ರೆ ಯಾರಾದರೂ ನನ್ನನ್ನು ಪ್ರೀತಿಸಲು ಮತ್ತು ಆರಾಧಿಸಲು ನನ್ನನ್ನು ನಾನು ಅರ್ಹಳು ಅಥವಾ ಅರ್ಹನು. ಬೇರೆ ಯಾರು ಬೇಕಾದ್ರೆ ನನ್ನ ಪ್ರೀತಿಸಕ್ಕೆ ನಾನು ಅರ್ಹನಾಗಿದ್ದೀನಿ. ನಾನು ಆತ್ಮೀಯ ಮತ್ತು ತೃಪ್ತಿಕರ ಸಂಬಂಧಕ್ಕೆ ಅರ್ಹನು. ಹೌದು, ಆತ್ಮೀಯವಾದಂತಹ ಸೌಹಾರ್ದಿತವಾದಂತಹ ಎಲ್ಲ ನನ್ನ ಸಾಮೀಪ್ಯವನ್ನು ಬಯಸುವಂತಹ ಒಂದು ಸಂಬಂಧ ನಾನು ಹೊಂದೋದಕ್ಕೆ ಅರ್ಹನಾಗಿದ್ದೀನಿ ಅಥವಾ ಅರ್ಹನಾಗಿದ್ದೀನಿ. ನಾನು ಅರ್ಹನಿಗಿಂತ ಕಡಿಮೆ ಸಂಬಂಧಕ್ಕೆ ಒಪ್ಪೋದಿಲ್ಲ. ಅದನ್ನು ನನಗಾಗಿ ಸೃಷ್ಟಿಸಲು ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಎಸ್, ನಾನು ಐ ಡಿಸರ್ವ್ ಇಟ್. ಆ ಒಂದು ಅರ್ಹತೆ ನನ್ನಲ್ಲಿದೆ, ಆ ಒಂದು ಸ್ಟ್ಯಾಂಡರ್ಡ್ ಇದೆ ನನಗೆ. ಅದಕ್ಕಿಂತ ಕೆಳಗೋಗಿ ನನಗೆ ಇಷ್ಟ ಇಲ್ಲ. ಯಾ ಅದನ್ನು ನಾನು ಸೃಷ್ಟಿಸಕ್ಕೋಸ್ಕರ ಆಲ್ರೆಡಿ ಮಾಡಿದ್ದೀನಿ ಮುಂಚೆ ಯಾವಾಗಲೂ. ಈಗ ಅವ್ರನ್ನ ದೂರ ತಳ್ತಾ ಇರ್ಬೋದು, ಅಥವಾ ಈಗ ನನ್ಗೆ ಅನ್ನಿಸ್ತಾ ಇರ್ಬೋದು ಅವ್ರು ನನ್ನ ದೂರ ಇಡ್ತಾ ಇದ್ದಾರೆ, ಸರಿ ನನ್ನ ಹತ್ರ ಮಾತಾಡ್ತಲ್ಲ, ಸಂಬಂಧ ಇಲ್ಲ, ಅಥವಾ ಕಚೇರಿಯಲ್ಲಿ ಒಳ್ಳೆ ಒಂದು ಸೌಹಾರ್ದತ ವಾತಾವರಣ ಇಲ್ಲ. ಬಟ್ ಸ್ಟಿಲ್ ಕಸ್ಟಮರ್ಸ್ ನನ್ನ ದೂರ ತಳ್ತಾ ಇದ್ದಾರೆ ಬಿಸ್ನೆಸ್ ಅಲ್ಲಿ. ಬಟ್ ಆರೋಗ್ಯದಲ್ಲೂ ಕೂಡ ನಾನು ವೆಯ್ಟ್ ಕಮ್ಮಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಾನು ಬಿ ಪಿ ಶುಗರ್ನ ಕಮ್ಮಿ ಮಾಡೋಕ್ಕಾಗ್ತಾ ಇಲ್ಲ, ಕಂಟ್ರೋಲ್ ಮಾಡಿದ್ದೀನಿ. ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕು ಇಷ್ಟೇ. ನಾನು ಅರ್ಹನಾಗಿದ್ದೀನಿ, ಯಾಕೆ ನಾನು ಮನ್ಸು ಮಾಡಿದ್ರೆ ಮಾತ್ರ. ಅದನ್ನ ಹೀಗೆ ಬದಲಾಯಿಸ್ಕೋಬೇಕು. ಓಕೆ. ಇದು ಒಂದು ಎಕ್ಸಾಂಪಲ್ ಕೊಟ್ಟಿರೋದು, ಬಟ್ ಯು ಕ್ಯಾನ್ ಅಪ್ಲೈ ದಿಸ್ ಟು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ಯು ಕ್ಯಾನ್ ಓವರ್ಕಮ್ ಬೈ ಯುವರ್ ಎನಿ ಲಿಮಿಟಿಂಗ್ ಬಿಲೀಫ್. ಈಗ ಮಾಡೋದ್ರಿಂದ ನೀವು ಯಾವುದೇ ಒಂದು ಸೀಮಿತ ನಂಬಿಕೆಗಳನ್ನ ನಿವಾರಿಸ್ಕೊಳ್ಬಹುದು. ಯಾ ಫಾರ್ ಎಕ್ಸಾಂಪಲ್, ಸೀಮಿತ ನಂಬಿಕೆಗಳು ಯಾವ ರೀತಿ ಇರುತ್ತೆ, ಕೆಲವು ಎಕ್ಸಾಂಪಲ್ಸ್ಗಳನ್ನ ಹೇಳ್ತೇನೆ. ಐ ಆಮ್ ನಾಟ್ ಏನೋ ಸ್ಮಾರ್ಟ್ ಇನಫ್. ನಾನು ತುಂಬ ಬುದ್ಧಿವಂತ ಅಲ್ಲ, ನಾನು ತುಂಬ ಅಟ್ರಾಕ್ಟಿವ್ ಅಲ್ಲ, ಆಕರ್ಷಕ ವ್ಯಕ್ತಿತ್ವ ಹೊಂದಿಲ್ಲ, ನಾನು ರಿಚ್ ಇಲ್ಲ ಅಥವಾ ನಾನು ಶ್ರೀಮಂತ ಅಲ್ಲ ಅಥವಾ ದುಡ್ಡಿಲ್ಲ ನನ್ನ ಹತ್ರ, ನಾನು ತುಂಬ ಏಜ್ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ ನನಗೆ, ಅಥವಾ ನಾನು ಇನ್ನೂ ಯಂಗು, ವಾಟ್ ಎವರ್ ಇಟ್ ಈಸ್. ಯಂಗ್ ಆಗಿರೋಷ್ಟು ನನಗೆ ಶಕ್ತಿ ಇಲ್ಲ, ಚೈತನ್ಯ ಇಲ್ಲ, ವಯಸ್ಸಾಗ್ಬಿಡ್ತಾ ಇದೆ. ಇವೆಲ್ಲ ಲಿಮಿಟಿಂಗ್ ಬಿಲೀಫ್ ಅಷ್ಟೇ ತಲೆನಲ್ಲಿ. ಅವನು ನೀವು ಕೇಳ್ಬೋದು, ಇಲ್ಲ ಆ ಥರ ಆಗ್ತಾ ಇರ್ತದೆ, ನಾನು ದೈಹಿಕವಾಗಿ ಬದಲಾವಣೆ ನಾನು ಕಾಣಬಲ್ಲೆ ಅಂತ. ಬಟ್ ಸ್ನೇಹಿತರೆ, ಅದು ನಮ್ಮ ಮನಸ್ಸಲ್ಲಿರೋದು. ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದಂಗೆ ಸಬ್ ಕಾನ್ಶಿಯಸ್ ಮೈಂಡು ಎಸ್ ನಿನಗೆ ಆಗ್ತಾ ಇದೆ ವಯಸ್ಸು ಅಂತಾನೆ ಹೇಳೋದು, ನಿನಗೆ ಎನರ್ಜಿ ಇಲ್ಲ ಅಂದ್ರೆ ಎನರ್ಜಿ ಇಲ್ಲ ಅಂತಾನೆ ಹೇಳೋದು. ಮತ್ತೆ ಅದಕ್ಕೆ ತಕ್ಕನಾದಂಥ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ನಾವು ಹಲವಾರು ಬಾರಿ ಮಾತಾಡಿದ್ವಿ. ಮತ್ತೆ ಅದೇ ರೀತಿ ನಮಗೆ ಅನ್ಸಕ್ ಶುರು ಆಗತ್ತೆ. ಆಮೇಲೆ ವುಮೆನ್ ಡೋಂಟ್ ಡೂ ದಟ್ ಸಾರ್ಟ್ ಆಫ್ ಥಿಂಗ್. ಹೆಂಗಸರು ಅದನ್ನೆಲ್ಲ ಮಾಡಬಾರ್ದು, ಬರೀ ಗಂಡಸರು ಮಾಡಬೇಕು. ಚಿಕ್ಕ ವಯಸ್ಸಿದೆಲ್ಲ ನಾವು ಮಾಡುವಂಥದ್ದು ಅಲ್ವಾ, ಹೆಣ್ಮಕ್ಳು ಅದನ್ನ ಮಾಡೋ ಅಷ್ಟಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಗಾಯತ್ರಿ ಮಂತ್ರ ಹೇಳೋ ಹಾಗಿಲ್ಲ ಅಂತಾನು ಕೆಲವೊಂದು ಇದಿದ್ದಾವೆ. ಅದಕ್ಕೆ ಅದೇ ವೈಜ್ಞಾನಿಕ ಕಾರಣಗಳಿದ್ದಾವೆ. ಆ ಅದನ್ನ ಪೂರ್ತಿ ನಾನು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೈ ಅಂತ. ಯಾಕಂದ್ರೆ ಅದು ಒಂದು ಎಕ್ಸಾಂಪಲ್. ನಿನ್ಗೆ ಮಾಡಕ್ ಬರಲ್ಲ, ಹೆಣ್ಮಕ್ಳು ಮಾಡಬಾರ್ದು ಅಂದ್ರೆ ನಾವು ಅದನ್ನ ಎಲ್ಲದಕ್ಕೂ ಅಳವಡಿಸ್ಕೊಂಡ್ಬಿಡ್ತೀವಿ. ಅದು ಯಾವುದಕ್ಕೆ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಿಲ್ಲ ಕೆಲವೊಮ್ಮೆ. ಹಾಗಾಗಿ ಮನಸ್ಸು ಆ ರೀತಿ ಗ್ರಹಕ್ಕೆ ಮಾಡ್ಬಿಡುತ್ತೆ. ದೇ ವುಡ್ ನೆವರ್ ಪಿಕ್ ಮೀ ಟು ಹೆಡ್ ದಿ ನ್ಯೂ ಪ್ರಾಜೆಕ್ಟ್. ಕಂಪ್ನಿಗೆ ಬಂದ್ರೆ ನಾನು ಹೊಸ ಪ್ರಾಜೆಕ್ಟ್ಗಳನ್ನ ಬೇರೆ ಬೇರೆ ಮ್ಯಾನೇಜರ್ಸ್ನ ಕೊಡ್ತಾ ಇದ್ದಾರೆ, ಬಟ್ ನನಗೆ ಕೊಡ್ತಾ ಇಲ್ಲ. ಯಾವತ್ತೂ ನನ್ನ ಆಯ್ಕೆ ಮಾಡೋದೇ ಇಲ್ಲ. ಇದು ನಮಗೆ ನಾವೇ ಅನ್ಕೊಳ್ತಾ ಇರೋಂತಹ ಸೀಮಿತ ನಂಬಿಕೆ. ಅಂದ್ರೆ ಅರ್ಥ ಏನು, ನನಗೆ ಕೆಪಾಸಿಟಿ ಇಲ್ಲ, ನನಗೆ ಸಾಮರ್ಥ್ಯ ಇಲ್ಲ ಅಂತ ಸುಪ್ತ ಮನಸ್ಸು ಹೇಳ್ತಾ ಇದೆ. ನಿನಗಿಲ್ಲ, ಇಲ್ಲ, ಅದಕ್ಕೆ ಅವ್ರು ಕೊಡ್ತಾ ಇಲ್ಲ. ಈವನ್ ಇಫ್ ಐ ಡೋಂಟ್ ಲೈಕ್ ದಿಸ್ ಜಾಬ್ ಐ ನೀಡ್ ದಿ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನನಗೆ ಈ ಕೆಲಸದಲ್ಲಿ ಕಿರಿಕ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಇರೋಕ್ಕೆ ಪ್ರತಿದಿನ ನರ್ಕ. ಆದ್ರೂ ನಾನು ಇರಲೇಬೇಕಪ್ಪ ಇಲ್ಲಿ.
ಅವ್ರು ಎಷ್ಟೇ ಕಷ್ಟ ಕೊಟ್ರು, ನನಗೆ ಎಷ್ಟೇ ಕಷ್ಟ ಬಂದ್ರು, ಯಾಕೆ ಅಂದ್ರೆ ನನಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು, ಹಣಕಾಸಿನ ಆರ್ಥಿಕ ಸ್ವಾತಂತ್ರ್ಯ ನನಗೆ ಬೇಕು, ಭದ್ರತೆ ಬೇಕು, ನನಗೆ ಬೇರೆ ಕಡೆ ಸಿಗೋದೇ ಇಲ್ಲ ಅನ್ನೋಷ್ಟು ಲೆವೆಲ್ಗೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕುಗ್ಗೋಗ್ಬಿಟ್ಟಿರುತ್ತೆ. ಆಕ್ಚುಲಿ ಸಿಗುತ್ತೆ, ಬಟ್ ಸೀಮಿತ ನಂಬಿಕೆ ಇರೋದ್ರಿಂದ ನಮಗೆ ಆ ಧೈರ್ಯನೂ ತುಂಬಲ್ಲ, ಆತ್ಮವಿಶ್ವಾಸನೂ ತುಂಬೋದಿಲ್ಲ. ಎಲ್ಲೂರು ಕೆಲಸ ಸಿಗಲ್ಲ ನಿನಗೆ, ಇಲ್ಲೇ ಇರಬೇಕು, ಸಹಾಯ ಗಂಟೆ ಇಲ್ಲೇ ಇರು ಅಂತ ಹೇಳ್ಬಿಡುತ್ತೆ. ಆ ರಿಸ್ಕ್ನೇ ತಗೊಳಕ್ ಬಿಡಲ್ಲ, ಬೇರೆ ಕಡೆ ಕೆಲಸ ಹುಡ್ಕೋಕ್ಕೂ ಬಿಡಲ್ಲ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ಬಿಡಲ್ಲ. ಮತ್ತೆ ಕೆಲಸ ಸಿಕ್ಕಿದ್ರು ಅಲ್ಲೇನೋ ಅಡ್ವಾಂಟೇಜ್ ಇಲ್ಲಪ್ಪ, ಇಲ್ಲಿದೆ ಅಡ್ವಾಂಟೇಜ್ ನನಗೆ, ಅಲ್ಲಿಲ್ಲ, ಕೆಲವು ಲಾಭಗಳು ಇಲ್ಲಿಗೆ ಜಾಸ್ತಿ ಇದೆ ಅಂತ ಏನೋ ಒಂದು ನಮ್ಗೆ ನಾವೇ ಸಮರ್ಥನೆ ಕೊಟ್ಟು ಬಿಡುತ್ತೆ. ಕೊನೆಗೆ ಏನ್ ಹೇಳುತ್ತೆ, ನಿನ್ನ ಕೈಲಿ ಆಗಲ್ಲ, ನಿನ್ ಯೋಗ್ಯತೆ ಇಲ್ಲ ಬೇರೆ ಕೆಲಸ ಹುಡುಕೋಕೆ, ಅದಕ್ಕೆ ಇಲ್ಲೇ ಇರು, ಇಲ್ಲೇ ಕುಳಿತಾ ಇರು, ನೋವು ಅನ್ಭವಿಸ್ತಾರೆ. ಓಕೆ, ನಥಿಂಗ್ ಐ ಡೂ ಈಸ್ ಎವರ್ ಸಕ್ಸಸ್ಫುಲ್. ನಾನು ಏನೇ ಮಾಡಿದ್ರು ಯಶಸ್ವಿ ಆಗಲ್ಲ, ಏನೇ ಕೆಲಸ ಮಾಡಿದ್ರು ಅದು ಹಾಳಾಗತ್ತೆ, ನನ್ನ ಟೈಮ್ ಸರಿ ಇಲ್ಲ. ಎಸ್, ನಾನು ಕೆಲವರು ಏನು ಕಬ್ಣ ಮುಟ್ಟಿದ್ರು ಚಿನ್ನ ಆಗತ್ತೆ, ನಾನು ಆ ರೀತಿ ಇಲ್ಲ, ಚಿನ್ನ ಮುಟ್ಟಿದ್ರು ಕಬ್ಣ ಆಗತ್ತೆ. ಯಾ ಏನ್ ಮಾಡಿದ್ರು ನಾನು ಯಶಸ್ವಿ ಆಗೋದಿಲ್ಲ. ಇವೆಲ್ಲ ಸೀಮಿತ ನಂಬಿಕೆಗಳು, ಇವೆಲ್ಲ ಸೀಮಿತ ನಂಬಿಕೆಗಳು. ಯು ಕಾಂಟ್ ಗೆಟ್ ರಿಚ್ ಇನ್ ದಿಸ್ ಟೌನ್. ಇಲ್ಲಿ ಈ ನಗರದಲ್ಲಿ, ಈ ಜಾಗದಲ್ಲಿ, ಈ ಪ್ರದೇಶದಲ್ಲಿ ನೀನ್ ಏನೇ ಮಾಡಿದ್ರು ಸಾವುಕಾರ ಆಗಲ್ಲ ಬಿಡಪ್ಪ, ಬೇರೆ ಕಡೆ ಹೋಗ್ಬೇಕು. ಇದೆಲ್ಲ ಸೀಮಿತ ನಂಬಿಕೆಗಳು. ಯಾಕಂದ್ರೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಇದೆಲ್ಲ ಅಂಶಗಳನ್ನ ಬೇರೆಯವ್ರಿಗೆ ಇದೆಯಾ, ಸಕ್ಸಸ್ಫುಲ್ ಪೀಪಲ್ ಇಲ್ಲ. ಹಾಗಾಗಿ ಇದರಿಂದ ಈಚೆ ಬರಬೇಕು. ಹೇಗ್ ಬರೋದು? ಹೌ ಟು ಓವರ್ಕಮ್ ಎನಿ ಲಿಮಿಟಿಂಗ್ ಬಿಲೀವ್. ಇದರಿಂದ ಗೊತ್ತಾಯ್ತು ಈಗ ನಾವು ಸೀಮಿತ ನಂಬಿಕೆಗಳು ಬೇಕು ಅಂತ. ಅದನ್ನೆಲ್ಲ ನಾವು ಈಚೆ ಬರಬೇಕಾದ್ರಿಂದ ಸೀಮಿತ ನಂಬಿಕೆಗಳನ್ನ ಸಬಲೀಕರಣ ಅಥವಾ ಶಕ್ತಿಯುತ ನಂಬಿಕೆಗಳನ್ನಾಗಿ ಬದಲಾಯಿಸ್ಕೊಳ್ಬೇಕು ಅಲ್ವಾ. ನಮ್ಮ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ, ಧೈರ್ಯ ಇಲ್ಲ ಅಂದ್ರೆ, ನನ್ನ ಬಗ್ಗೆ ನಂಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ರೆ, ಹೇಗೆ ನಾನು ವಿಭಿನ್ನವಾದ ಕೆಲಸಗಳನ್ನ ಮಾಡಕ್ಕಾಗತ್ತೆ, ಅಥವಾ ಹೊಸ ಕೆಲಸಗಳನ್ನಾಗ್ಲಿ ರಿಸ್ಕಿಯಾಗಿ ತಗೊಳ್ತೀನಿ. ನನ್ನ ಬಗ್ಗೆ ನನ್ನ ನಂಬಿಕೆ ಇಲ್ಲ ಅಂದ್ರೆ, ನಾನು ರಿಸ್ಕ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ಅಥವಾ ಆ ಕ್ರಿಯೆನ ನಾನು ಮಾಡಬೇಕು ಅಂತ ಮನಸ್ಸು ಮಾಡಲಿಲ್ಲ ಅಂದ್ರೆ, ನನಗೆ ಅದ್ರ ಬಗ್ಗೆ ಭಾವನೆಗಳು, ಯೋಚನೆಗಳು ಬಂದಿದ್ದೇನೆ, ನಾನು ಅಲ್ಲೇ ನಾನು ಮುಚ್ಚಾಕ್ಬಿಡ್ತೀನಿ, ಸಪ್ರೆಸ್ ಮಾಡ್ಬಿಡ್ತೀನಿ. ಇಲ್ಲ ಬಿಡಪ್ಪ, ಇದೆಲ್ಲ ಆಗ ನಿನ್ ಕೈಲಿ, ದೇಹ ಸಹಕರಿಸಲ್ಲ, ಮನಸ್ಸು ಸಹಕರಿಸಲ್ಲ, ನಿನ್ನ ಹಣಕಾಸಿನ ಪರಿಸ್ಥಿತಿ ಸಹಕರಿಸಲ್ಲ, ನಿನಗೆ ಆ ಒಂದು ಕಲೆ ಇಲ್ಲ, ಆ ಸಾಮರ್ಥ್ಯ ಇಲ್ಲ ಅಂದಾಗ ಅದ್ರ ಬಗ್ಗೆ ಮುಂದೆ ನಾವು ಯೋಚನೆ ಮಾಡೋದು ನಿಲ್ಲಿಸ್ತೀವಿ. ಫೀಲಿಂಗ್ಸ್ ಬರೋದು ಕಮ್ಮಿ ಆಗುತ್ತೆ. ಮಗ ಫೀಲಿಂಗ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಅದು ನಿವಾರಿಸ್ಕೊಂಡ ಹೇಗಿರ್ತೀವಿ ಅಂತ ಯೋಚನೆ ಮಾಡೋ ಶಕ್ತಿ ಕಡಿಮೆ ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಆಕ್ಷನ್ ಅಥವಾ ಕ್ರಿಯೆಗಳನ್ನ ಮಾಡೋದಿಲ್ಲ. ಯಾವ ಕ್ರಿಯೆಗಳನ್ನ ಮಾಡೋದಿಲ್ಲ, ಫಲಿತಾಂಶಗಳು ಸಿಗೋದಿಲ್ಲ. ಅಷ್ಟೇ ಸಿಂಪಲ್. ಹೇಳ್ಬಿಡುತ್ತೆ, ನಿನ್ ಕೈಲಿ ಆಗಲ್ಲ ಬಿಟ್ಟಾಕು, ಟ್ರೈಯೇ ಮಾಡಲ್ಲ, ನಾನು ಪ್ರಯತ್ನ ಮಾಡಿಲ್ಲ ಅಂದ್ರೆ ಫಲ ಎಲ್ಲಿ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಸೂಕ್ಷ್ಮವಾದ ವಿಚಾರ. ಓಕೆ, ಫಸ್ಟ್ ಐಡೆಂಟಿಫೈ ಮಾಡಿ, ಫಸ್ಟ್ ಐಡೆಂಟಿಫೈ ಮಾಡಬೇಕು, ಒಂದು ಲಿಸ್ಟ್ ಮಾಡಬೇಕು. ಇವತ್ತಿನ ಎಕ್ಸಸೈಸು, ಯಾವ್ದು ನನ್ನನ್ನು ಬಿಡ್ತಾ ಇಲ್ಲ, ಮುಂದೆ ಹೋಗೋದಕ್ಕೆ ತಡೀತಾ ಇದೆ, ಯಾವ್ದು ಅಡೆತಡೆಯಾಗಿ ಅಥವಾ ಒಂದು ರೋಡ್ ಹಂಪ್ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ, ಅದೇನಾದ್ರು ಇರ್ಬೋದು. ಫಾರ್ ಎಕ್ಸಾಂಪಲ್, ಯು ಆರ್ ಸ್ಟುಪಿಡ್. ನಮಗೆ ನಾವು ಹೇಳ್ಬೋದು, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದನ್ನ ನಾವು ಮಾಡೋಕ್ಕಾಗಲ್ಲ, ಸರಿಯಾಗಿ ಮಾಡಿರಲ್ಲ ಸಮರ್ಪಕವಾಗಿ, ನನಗೆ ಬುದ್ಧಿ ಇಲ್ವಾ, ಅದು ತಟ್ಟಪ್ಪ ನಾನು ಅಂತ ಅನ್ಕೊಂತೀವಿ. ಹ್ಞೂ, ಹಂಗಂದ್ರೇನು, ಯು ಆರ್ ಸ್ಟುಪಿಡ್ ಅಂತ ಹೇಳುತ್ತೆ, ನಾನ್ ಸ್ಟುಪಿಡ್, ನಾನ್ ದಡ್ಡ ಅಂತ ಸುತ್ತ ಮನಸ್ಸು ಹೇಳುತ್ತೆ. ಯು ಆರ್ ನಾಟ್ ಸ್ಮಾರ್ಟ್ ಇನಫ್ ಟು ಗೋ ಟು ಹೈಯರ್ ಸ್ಟಡೀಸ್. ಅದು ಮಕ್ಕಳಿಗೆ, ನಿನಗೆ ಬುದ್ಧಿ ಹೆಚ್ಚಿನ ಮಟ್ಟದಲ್ಲಿಲ್ಲ, ಆದ್ರಿಂದ ನಿನಗೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದೇ ಇಲ್ಲ, ಹೈಯರ್ ಸ್ಟಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರುತ್ತೆ. ಹಾಗಾಗಿ ಅವರು ಚೆನ್ನಾಗಿ ಓದೋಕ್ಕೆ ಹೋಗಲ್ಲ. ಆ ಮನಸ್ಸಿಗೆ ಬಂದಿದ ತಕ್ಷಣ ಮನಿ ಡಸ್ ನಾಟ್ ಗ್ರೋ ಅಂಟ್ರಿ, ನಾವು ಮಾತಾಡಿದ್ವಿ, ಪದೇ ಪದೇ ನಮ್ಗೆ ಹೇಳ್ತಾ ಇದ್ದಾರೆ ಇವರು. ಸುತ್ತಮುತ್ತ ಜನ ಏನಾದ್ರು ಕೇಳಿದಾಗ ತಂದೆ ತಾಯಿ, ಏನ್ ಮನೆ ದುಡ್ಡೇನು, ಹಣ ಏನು ಮರದಲ್ಲಿ ಬೀಳುತ್ತಾ, ನೀವು ಕಿತ್ತಿ ಕಿತ್ತಿ ಕೊಡೋದಕ್ಕೆ ಅಂದಿದ ತಕ್ಷಣ ಅದರ ಅರ್ಥ ಏನು, ನಿನಗೆ ಆ ಹಣವನ್ನು ಸಂಪಾದಿಸುವಂತ ಸಾಮರ್ಥ್ಯ ಇಲ್ಲ, ನೀನ್ ಜನ್ಮದಲ್ಲಿ ಶ್ರೀಮಂತ ಆಗಲ್ಲ ಅಂತ ಹೇಳ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಆ ಶ್ರೀಮಂತ ಆಗ್ಬೇಕು ಅನ್ನೋ ಒಂದು ಆಸೆನ ಬಿಟ್ಬಿಡ್ತೀವಿ, ಅಥವಾ ಆಸೆ ಇದ್ರು ಅದಕ್ಕೆ ಸಮರ್ಪಕವಾದಂತಹ ಆಕ್ಷನ್ನ, ಕ್ರಮಗಳನ್ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ಆ ಲೆವೆಲಲ್ಲಿ ಇರ್ತೀವಿ. ಕಾಂಟ್ ಯು ಡೂ ಎನಿಥಿಂಗ್ ರೈಟ್? ಚಿಕ್ಕ ಮಕ್ಕಳಾಗಿರೋ ಹೇಳ್ತಾರೆ, ಏನು ನೀನು ಒಂದಾರು ಸರಿ ಮಾಡೋಕ್ಕಾಗಲ್ವೇನೋ, ನೀನು ಸರಿಯಾಗಿ ಮಾಡೋಕ್ಕಾಗಲ್ವೇನೋ ನಿನಗೆ, ಎಲ್ಲ ತಪ್ಪು ಮಾಡ್ತೀಯಾ ಅಂದ್ರೆ ಏನರ್ಥ? ಐ ಕಾಂಟ್ ಡೂ ಎನಿಥಿಂಗ್ ರೈಟ್, ನಾನೇನು ಮಾಡೋಕ್ಕಾಗಲ್ಲ, ಹೌದು, ನಾನು ಯಾಕೆ ಟ್ರೈ ಮಾಡಲಿ ಅಂತ ಟ್ರೈಯೇ ಮಾಡಲ್ಲ. ಈಟ್ ಎವ್ರಿಥಿಂಗ್ ಇನ್ ಯುವರ್ ಪ್ಲೇಟ್. ದ ಚಿಲ್ಡ್ರನ್ ಇನ್ ಆಫ್ರಿಕಾ ಆರ್ ಸ್ಟಾರ್ವಿಂಗ್.
ಎಲ್ಲ ತಿನ್ಬೇಕು ಈ ತರ ಊಟ ವೇಸ್ಟ್ ಮಾಡಬಾರ್ದು, ಅನ್ನ ಒಂದೊಂದು ಅಗಳು ಕೂಡ ರೈತ ಬೆಳೆದಿರ್ತಾನೆ, ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಲ್ಲ. ಹೇಯ್, ತಿನ್ನು ತಿನ್ನು, ತಿನ್ಲೇಬೇಕು ಎಲ್ಲಾನು. ಅಲ್ಲೆಲ್ಲೋ ಆಫ್ರಿಕಾದಲ್ಲೋ ಚೈನಾದಲ್ಲೋ ಯಾರೋ ಲಕ್ಷಾಂತರ ಸೂಡನಲ್ಲಿ ಊಟ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ಇವತ್ತಿಗೆ. ಅದರಿಂದ ತಟ್ಟೆಲಿರೋದು ತಿನ್ಲೇಬೇಕು. ನಮ್ಗೇನ್ ಅನ್ಸುತ್ತೆ ಅವಾಗ? ಹೊಟ್ಟೆ ಹಸಿರ್ಲಿ ಹಸಿರ್ಲಿ, ನಮ್ಮ ತಲೆಯಲ್ಲಿ ಕೂತಿರೋದೇನು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ತಟ್ಟೆಲಿರೋದು ಮುಗಿಸ್ಬೇಕು. ನನಗೆ ಬೇಕಾ ಬೇಡವಾ ವೇಸ್ಟ್ ಮಾಡೋಣ ನಾನು. ನನ್ನ ಆರೋಗ್ಯಕ್ಕೆ ಅದು ಒಗ್ಗುತ್ತೆ ಅಲ್ಲೋ ಗೊತ್ತಿಲ್ಲ, ಅನ್ನಿಸ್ತಾ ಇರುತ್ತೆ ಬಾಡಿ ಬೇಡ ಕಣೋ ತಿನ್ಬೇಡ. ಏಯ್, ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ನಾನು ತಿನ್ಬೇಕು, ವೇಸ್ಟ್ ಮಾಡಬಾರ್ದು. ಅದು ಸೀಮಿತ ನಂಬಿಕೆ. ಆ ರೀತಿ ನಾವು ತಗೊಳ್ತೀವಿ. ದ ಓನ್ಲಿ ಪರ್ಸನ್ ಯು ಎವರ್ ಥಿಂಕ್ ಅಬೌಟ್ ಈಸ್ ಯುವರ್ ಸೆಲ್ಫ್. ಎಸ್, ನೀನು ಬರೀ ಸ್ವಾರ್ಥಿ. ನೀನು ಸ್ವಾರ್ಥಿಯಾಗಿ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯ, ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಲ್ಲ, ಸ್ವಲ್ಪ ಅನುಕಂಪ ಇಲ್ಲ. ಅಂದೇನರ್ಥ? ನಾನು ನನ್ನ ಬಗ್ಗೆ ಯೋಚನೆ ಮಾಡಬಾರ್ದು, ನನ್ನ ಒಳಿತು ಕೆಳಕೆಗಳನ್ನ ನೋಡಬಾರ್ದು, ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಕು ಅನ್ನೋದನ್ನ ಕಲ್ತ್ಬಿಟ್ಟಿರ್ತೀವಿ. ಏನೋ ಒಂದು ಮಾಡೋಕೋದ್ರೆ ಗಿಲ್ಟು, ಪಾಪ ಪಟ್ನೆ ಕಾಡುತ್ತೆ. ಅಯ್ಯೋ, ನನಗೆ ಇಷ್ಟವಾದನ್ನು ಮಾಡ್ಕೊಂಡ್ಬಿಟ್ನಲ್ಲ, ತಿನ್ಬಿಟ್ಲ ನಾನು ಒಬ್ಬನೇ ಇಲ್ಲ, ನನಗೆ ಇಷ್ಟ ಇದೆ ಅವ್ರಿಗೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಮನ್ಸಲ್ಲಿ ಅಲ್ವಾ, ಸ್ವಾರ್ಥಿ ನೀನು, ನಾನೊಬ್ಬನೇ ಹೋಗಿ ಬಂದ್ಬಿಟ್ನಲ್ಲ ಫ್ಯಾಮಿಲಿ ಬಿಟ್ಟು. ಯಾ, ಈ ರೀತಿ ಅಪಪ್ರಜ್ಞೆಯನ್ನ ಮೂಡಿಸ್ಬಿಡುತ್ತೆ. ಅಂಡ್ ಬಾಯ್ಸ್ ಡೋಂಟ್ ಕ್ರೈ ಇವತ್ತು ಎಲ್ಲರ ಮನೇಲಿ ಆಗುತ್ತೆ. ಏಯ್, ಗಂಡಸಾಗಿ ಅಳ್ತೀಯ ನೀನು, ಅಳ್ಬಾರ್ದು, ಗಂಡು ಮಕ್ಳು ಅಳ್ಬಾರ್ದು. ಇಟ್ಸ್ ನಾಟ್ ಓಕೆ ಟು ಶೇರ್ ಮೈ ಫೀಲಿಂಗ್ಸ್. ಅದ ಅರ್ಥ ಏನು? ನಾನು ಇವತ್ತಿಗೆ ಯಾಕೆ ಗಂಡಸರು, ಗಂಡು ಮಕ್ಕಳು ಇನ್ನೊಬ್ಬರ ಹತ್ರ ಫೀಲಿಂಗ್ಸ್ ನ ಶೇರ್ ಮಾಡಲ್ಲ ಅಂದ್ರೆ, ಈ ಒಂದು ಚಿಕ್ಕ ಪದಗಳು, ಚಿಕ್ಕ ವಯಸ್ಸಲ್ಲಿ ನಾವು ಅಳೋ ಹಾಗಿಲ್ಲ. ಯಾಕಂದ್ರೆ ನಾವು ಗಂಡಸರು, ಬಾಯ್ಸ್ ಅಳೋ ಹಾಗಿಲ್ಲ, ಬರೀ ಹೆಂಗಸ್ರೇ, ಅವರ ಹಕ್ಕು ನಮ್ಮ ಹಕ್ಕಲ್ಲ. ಯಾ, ದುಃಖ ಬಂದಾಗಂತೂ ವ್ಯಕ್ತಪಡಿಸಲ್ಲ, ಹಾಗಾಗಿ ವ್ಯಕ್ತಪಡಿಸದೆ ಅವರು ಸಪ್ರೆಸ್ ಮಾಡ್ತಾರೆ. ಅದರಿಂದ ಹೆಣ್ಣು ಮಕ್ಕಳಾದ್ರು ಅಟ್ಲೀಸ್ಟ್ ಅದನ್ನ ವ್ಯಕ್ತಪಡಿಸಿ ಹಗುರ ಮಾಡ್ಕೊಳ್ಳೋಕೆ ಪಾಸಿಬಿಲಿಟಿ ಇರುತ್ತೆ. ಗಂಡು ಮಕ್ಕಳಿಗೆ ಕಷ್ಟ. ಹಾಗಾಗಿ ಅವ್ರು ಏನೇನು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ನಮಗೂ ಗೊತ್ತು ಅಲ್ವಾ, ನಮ್ಗೆಲ್ಲ ಗೊತ್ತು. ನೋ ಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಒಪಿನಿಯನ್. ಎಸ್, ಏನು ಹೇಳಕ್ ಬರ್ಬೇಡ, ನಿನ್ನ ಯಾರು ಕೇಳಿದ್ರ? ನಿನ್ನ ಒಂದು ಒಪಿನಿಯನ್ ಬೇಡ, ಅಭಿಪ್ರಾಯ. ನಾವೇನೋ ನಿರ್ಧಾರ ತಗೋತಾ ಇದೀವಿ, ತಗೊಳ್ತಾ ಇದೀವಿ, ನಿನ್ನ ಯಾರು ಕೇಳಿದ್ರು? ಯಾರಿಗೂ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ನಾವು ಬೆಳೀತಾ ಬರುವಾಗ. ಅದ್ ಮೀನ್ಸ್ ವಾಟ್ ಐ ಥಿಂಕ್ ಇಸ್ ನಾಟ್ ಇಂಪಾರ್ಟೆಂಟ್, ನನಗೆ ಒಂದು ಪ್ರಾಮುಖ್ಯತೆ ಇಲ್ಲ, ನಾನೇನು ಯೋಚನೆ ಮಾಡ್ತೀನಿ, ನನ್ನ ಯೋಚನೆಗಳಿಗೆ ಬೆಲೆ ಇಲ್ಲ ಅಂತ ಬಂದು ಬಿಡುತ್ತೆ. ಸೊ ಸ್ನೇಹಿತರೆ, ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳಿರ್ಬೋದು, ಇದು ನಮ್ಮ ದಿನನಿತ್ಯ ಇವತ್ತಿಗೂ ಕೂಡ ತೊಂದರೆ ಕೊಡ್ತಾ ಇದೆ. ಇವೇ ಸೀಮಿತ ನಂಬಿಕೆಗಳಾಗಿ ಪರಿವರ್ತನೆ ಆಗಿರುವಂಥದ್ದು ನಮ್ಮ ಮುಂದೆ ಹೋಗಕ್ಕೆ ಬಿಡುತ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಇದನ್ನ ಬದಲಾಯಿಸ್ಕೋಬೇಕು. ಓಕೆ, ಯಾ, ಹೇಗೆ? ಫಸ್ಟ್ ಲಿಸ್ಟ್ ಮಾಡಿದ್ರಿ, ಆಮೇಲೆ ಡಿಟರ್ಮಿನ್ ಹೌ ದ ಬಿಲೀಫ್ ಲಿಮಿಟ್ಸ್ ಯು, ಆಮೇಲೆ ಬರೀರಿ, ಯೋಚನೆ ಮಾಡಿ, ನಿರ್ಧಾರ ಆ, ಏನಂತ, ಈ ಒಂದು ಬಿಲೀಫ್ ನನಗೆ ಹೇಗೆ ಲಿಮಿಟ್ ಮಾಡ್ತಾ ಇದೆ, ಹೇಗೆ ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ಲ ಅನ್ನೋದನ್ನ ಡಿಟರ್ಮಿನ್ ಮಾಡಬೇಕು. ಯಾ, ಆಮೇಲೆ ಡಿಸೈಡ್ ಹೌ ಯು ವಾಂಟ್ ಟು ಬಿ, ನೀವು ನಿರ್ಧಾರ ಮಾಡಬೇಕು. ಇದು ಯಾವ ರೀತಿ ಬಿಡ್ತಾ ಇಲ್ಲ ಅಂತ ಅನ್ಕೊಂಡ್ವಿ, ಡಿಸೈಡ್ ಮಾಡುವಂಥದ್ದು, ನಂತರ ತೀರ್ಮಾನ ಮಾಡಬೇಕು, ನಾನು ಯಾವ ರೀತಿ ಇರಬೇಕು ಇವಾಗ. ಅದು ಲಿಮಿಟಿಂಗ್ ಬಿಲೀಫ್ ಗೊತ್ತಾಯ್ತು, ನನಗೆ ಶಕ್ತಿಯುತ ನಂಬಿಕೆಗಳನ್ನಾಗಿ ಪರಿವರ್ತನೆ ಮಾಡಬೇಕು ಮತ್ತು ನನ್ನ ಯಶಸ್ಸನ್ನ ಗಳಿಸಬೇಕು. ನಾನು ಯಾವ ರೀತಿ ಇದ್ರೆ ಮಾತ್ರ ಸಾಧ್ಯ ಅಂತ ಯೋಚನೆ ಮಾಡಬೇಕು, ನನಗೆ ಯಾವ ರೀತಿ ಇಷ್ಟ ಇರೋದಕ್ಕೆ, ಮತ್ತೆ ಯಾವ ರೀತಿ ಅನ್ಕೋಬೇಕು, ಯಾವ ರೀತಿ ಆಕ್ಷನ್ ಮಾಡ್ಬೇಕು, ಯಾವ ರೀತಿ ನಾವು ಫೀಲ್ ಮಾಡ್ಬೇಕು, ಅದನ್ನ ಡಿಸೈಡ್ ಮಾಡಬೇಕು. ಕೊನೆಗೆ ಕ್ರಿಯೇಟ್ ಎ ಟರ್ನ್ ಅರೌಂಡ್ ಸ್ಟೇಟ್ಮೆಂಟ್ ದಟ್ ಅಫರ್ಮ್ಸ್ ಆರ್ ಗಿವ್ಸ್ ಯು ಪರ್ಮಿಷನ್ ಟು ಬಿ ಆಕ್ಟ್ ಆರ್ ಫೀಲ್ ದಿಸ್ ನ್ಯೂ ವೇ. ಯಾ, ಆಮೇಲೆ ಒಂದು ತಿರುವು ತಿರುಗು ಬಾಣ ಅಂತಾರಲ್ಲ, ಆ ರೀತಿ ಒಂದು ಸ್ಟೇಟ್ಮೆಂಟ್ನ, ಅಫರ್ಮೇಷನ್ ಅಥವಾ ಒಂದು ಆ ಯಾ ದೃಢೀಕರಣ ವಾಕ್ಯನ ನಾವು ಚೇಂಜ್ ಮಾಡಬೇಕು. ಹೇಗೆ? ಅದು ನಮಗೆ ಇದನ್ನ ಈಚೆ ಬರೋಕ್ಕೆ ಸಹಾಯ ಆಗೋ ಥರ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಗೆ ಕೊಡ್ಬೋದು ಅಂದ್ರೆ, ಯಾ ಹ್ಮ್ ಯಾ ಎಲ್ಲ ನಾನೇ ಮಾಡಬೇಕು, ಐ ಹ್ಯಾವ್ ಟು ಡೂ ಎವ್ರಿಥಿಂಗ್ ಮೈ ಸೆಲ್ಫ್ ಅಂತ ಏನಾದರೂ ನಮ್ಮ ಲಿಮಿಟಿಂಗ್ ಬಿಲೀಫ್ ಇದ್ರೆ, ನಮ್ಗೊಂದು ಅಭಿಪ್ರಾಯ ಬಂದ್ಬಿಟ್ಟಿರುತ್ತೆ, ಈ ಮನೆಯಲ್ಲಿ ಯಾರೂ ನನಗೆ ಸಹಾಯ ಮಾಡಲ್ಲ, ಬೆಳಗಿಂದ ಸಂಜೆ ಕತ್ತೆ ತರ ದುಡಿಬೇಕು, ಮನೆಗೆ ಬಂದ್ರೆ ಮನೇಲಿ ಒಂದು ಪ್ರೀತಿಯಿಂದ ಮಾತಿಲ್ಲ, ಯಾ ಅಥವಾ ಮನೇಲಿರೋರಿಗೆ ಇಷ್ಟೆಲ್ಲ ದುಡಿತೀನಿ, ಒಂದು ಒಂದು ರೆಕಗ್ನಿಷನ್ ಇಲ್ಲ, ಇದೆಲ್ಲ ಇರ್ತದೆ. ನಾನೇ ಮಾಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು, ಪ್ರತಿಯೊಂದನು ಅಂತ ಹೇಳಿ ಅದು ಅನ್ಕೊಂಡ್ಬಿಟ್ಟು ಎಲ್ಲ ಹೊಸ ಹೊಸ ಒಂದು ಬಂದ್ರೂ ತಾನೇ ತಗಲ್ ಮೇಲೆ ಎತ್ಕೊಂಡು ಮಾಡೋದು, ಸ್ಟ್ರೈನ್ ಮಾಡ್ಕೊಳ್ಳೋದು. ಒಂದು ಮಾರ್ಕೆಟ್ಗೆ ಹೋಗ್ಬೇಕಾ ನಾನೇ ಕೂತು ಹೋಗುವಂಥದ್ದು, ನಾವು ಯಾರೋ ರಿಲೇಟಿವ್ಸ್ ಏನಾದ್ರು ಸಹಾಯ ಮಾಡಿದ್ರೆ ಅದನ್ನು ನಾನೇ ಮಾಡುವಂಥದ್ದು, ಮನೇಲಿ ಮಕ್ಕಳಿಗೆ ಬೈಂಡಿಂಗ್ ಹಾಕ್ಬೇಕಾ ನಾನೇ ಮಾಡುವಂಥದ್ದು, ನಾನೇ ಅಸ್ಯೂಮ್ ಮಾಡಿರ್ತೀನಿ,
ನಾನೇ ಎಲ್ಲ ಮಾಡಬೇಕು ಅಂತ. ಅದ್ರಲ್ಲಿ ಏನಾಗುತ್ತೆ, ಅದೇನಾಗುತ್ತೆ ಅವಾಗ ಅದು ಐಡೆಂಟಿಫೈ ಮಾಡಿದ್ದೀರಾ. ಐಡೆಂಟಿಫೈ ಮಾಡಿದಾಗ ಡಿಟರ್ಮಿನ್ ಹೌ ದ ಲಿಮಿಟಿಂಗ್ ಬಿಲೀಫ್ ಲಿಮಿಟ್ಸ್ ಯು. ಆಮೇಲೆ ಅದನ್ನ ಐ ನಿರ್ಧಾರ ಮಾಡಬೇಕು. ಈ ಒಂದು ಸೀಮಿತ ನಂಬಿಕೆ ಹೇಗೆ ನನ್ನನ್ನು ತಡಿತಾ ಇದೆ ಅಥವಾ ನನ್ನ ನೋವು ತರ್ತಾ ಇದೆ, ನಾನು ಅನ್ಕೊಂಡಿದ್ದನ್ನ ಸಾಧ್ಯ ಮಾಡ್ಸಕ್ಕೆ ಬಿಡ್ತಾ ಇಲ್ಲ ಅಂದಾಗ, ಐ ಹ್ಯಾವ್ ಟು ಡೂ ಎವ್ರಿಥಿಂಗ್ ಮೈ ಸೆಲ್ಫ್, ಎಲ್ಲ ನಾನೇ ಮಾಡಬೇಕು ಅನ್ನೋ ಭ್ರಮೆಯಲ್ಲಿದ್ದರೆ ಅಥವಾ ಅಂದ್ಕೊಂಡಿದ್ದರೆ ನಾವು ಚೆಕ್ ಮಾಡ್ತೀವಿ. ಈಗ ಮಾಡೋದ್ರಿಂದ ನನಗೆ ಸಮಯ ಸಿಗ್ತಾ ಇಲ್ಲ, ರಾತ್ರಿ ಲೇಟ್ ಆಗ್ತಾ ಇದೆ ಮಲಗೋದಿಕ್ಕೆ, ನನಗೆ ನಿದ್ದೆ ಅವಧಿ ಕಡಿಮೆ ಇದೆ, ನಿದ್ದೆ ಕಡಿಮೆ ಆದಾಗ ನನಗೆ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಬೆಳಿಗ್ಗೆ ಬೇಗ ಎದ್ದೇಳಕ್ ಆಗಲ್ಲ ಕೆಲವೊಮ್ಮೆ. ಯಾ ಅಲ್ವಾ? ಹೇಗೆ ಲಿಮಿಟ್ ಮಾಡ್ತಾ ಇದೆ? ಇದೆಲ್ಲ ಮಾಡ್ತಾ ಇರೋದ್ರಿಂದ ನಾನು ಬೇರೆ ಹೊಸ ಕಾರ್ಯಗಳನ್ನಾಗ್ಲಿ ಅಥವಾ ನನಗೆ ನೆಮ್ಮದಿ ಆಗ್ಲಿ ಇಲ್ಲ, ಒತ್ತಡ ಹೆಚ್ಚಾಗಿದೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ. ಕಚೇರಿಲಾಗ್ಲಿ ಮನೇಲಾಗ್ಲಿ ಎಲ್ಲ ಕಡೆ ಬಿಸ್ನೆಸ್ ಆಗ್ಲಿ ಇದನ್ನ ಅನ್ವಯಿಸ್ಕೋಬೇಕು ಸ್ನೇಹಿತರೆ. ಜಸ್ಟ್ ಅನ್ ಎಕ್ಸಾಂಪಲ್. ಎಲ್ಲ ನಾನೇ ಮಾಡೋದ್ರಿಂದ ನನ್ನ ಮೇಲೆ ಡಿಪೆಂಡಬಿಲಿಟಿ ಇದೆ, ಎಲ್ಲರೂ ನನ್ನ ಇಷ್ಟಪಡ್ತಾ ಇದ್ದಾರೆ, ಬರಬೇಕು ನಾನೇ ಮಾಡಬೇಕು, ಮಾಡಿಲ್ಲ ಅಂದ್ರೆ ಅವ್ರ ದೃಷ್ಟಿಯಲ್ಲಿ ನಾನೇನು ಬೇರೆ ತರ ಆಗ್ಬಿಡ್ತೀನಿ, ಆ ಗೌರವ ಇರಲ್ಲ, ಆ ಪ್ರೀತಿ ಇರಲ್ಲ, ಘನತೆ ಇರಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾವು ಎಲ್ಲ ನಾವೇ ಮಾಡಬೇಕು ಅಂತ ಒಂದು ಸೀಮಿತ ನಂಬಿಕೆಯಲ್ಲಿ ಇರ್ತೀವಿ. ಅದರಿಂದ ಏನಾಗುತ್ತೆ, ಇಷ್ಟೆಲ್ಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಇರ್ಬೋದು, ನೆಮ್ಮದಿ, ಮಾನಸಿಕ ನೆಮ್ಮದಿ, ಒತ್ತಡ, ಆದ್ರಿಂದ ಆಂಗ್ಸೈಟಿ ಬರ್ಬೋದು, ಚಿಂತೆ ಬರ್ಬೋದು. ಯಾಕಂದ್ರೆ ಕೆಲಸ ಜಾಸ್ತಿ ಮಾಡಿದಾಗ ಪೆಂಡಿಂಗ್ ಇಟ್ಬಿಟ್ರೆ ಒಂದು ಕೆಲಸ ತಿರ್ಗಾ ಅದು ಕುರಿತಾ ಇರುತ್ತೆ ತಲೆನಲ್ಲಿ, ಮಾಡ್ಲಿಲ್ಲ 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 ಅಂತ. ಅದು ಯಾವಾಗಪ್ಪ ಬೆಳಿಗ್ಗೆ ಎದ್ದು ಮುಗಿಸೋದು, ಅದನ್ನ ಮುಗ್ಸಕ್ ಹೋಗಿ ಅವಾಗ ಏನ್ ಮಾಡ್ಬೇಕಾಗಿರೋ ಕೆಲಸನ ಮಾಡಕ್ಕಾಗೋದಿಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡೋದು, ತಿರ್ಗಾ ಅದರಿಂದ ಒತ್ತಡ. ಸೊ ಫಸ್ಟ್ ಯು ಹ್ಯಾವ್ ಟು ಡಿಟರ್ಮಿನ್ ಹೇಗೆ ನಮ್ಮನ್ನ ಇದು ಲಿಮಿಟ್ ಮಾಡ್ತಾ ಇದೆ ಅಂತ. ಆಮೇಲೆ ಏನ್ ಮಾಡ್ಬೇಕು, ಡಿಸೈಡ್ ಹೌ ಯು ವಾಂಟ್ ಟು ಬಿ, ಆಕ್ಟ್ ಆರ್ ಫೀಲ್. ಆಮೇಲೆ ಡಿಸೈಡ್ ಮಾಡಬೇಕು, ತೀರ್ಮಾನ ಮಾಡಬೇಕು, ನಾನು ಯಾವ ರೀತಿ ಇರಬೇಕು. ಆಕ್ಚುಲಿ ನಾನೀಗ ಫ್ರೀ ಆಗಿರ್ಬೇಕು, ನನ್ನ ಕೆಲಸ ಕಾರ್ಯಗಳು ಆಗ್ಬೇಕು ಆ ಕ್ಷಣದಲ್ಲಿ. ಇಟ್ಸ್ ಓಕೆ, ಇಟ್ಸ್ ಓಕೆ ಟು ಏನು ಸೇ ನೋ, ಕೆಲವು ವಿಚಾರಗಳಿಗೆ ಆಗೋದಿಲ್ಲ ಅಂತ ಹೇಳ್ಬೋದು, ಅಥವಾ ಡೆಲಿಗೇಟ್ ಮಾಡೋದು. ನನಗೆ ನಾನೇ ಮಾಡಬೇಕು ಅನ್ನೋ ಕೆಲಸಗಳನ್ನ ಬೇರೆಯವ್ರು ಕೂಡ ಮಾಡ್ಬೋದು ಅನ್ನೋ ಕೆಲಸಗಳನ್ನ, ಅಲ್ವಾ? ಕೆಲವೊಂದು ವಿಚಾರಗಳು ನಾವೇ ಮಾಡ್ಬೇಕಾಗತ್ತೆ ಖುದ್ದು, ಕೆಲವೊಂದು ಬೇರೆಯವರು ಮಾಡ್ಬೋದು, ನಾವು ಮಾಡ್ಬೋದು. ಆ ಕೆಲಸಗಳು ಯಾವ್ದು ಅಂತ ಐಡೆಂಟಿಫೈ ಮಾಡಿ ಅದನ್ನ ಅವರಿಗೆ ಹಸ್ತಾಂತರ ಮಾಡ್ಬೇಕು, ನಿಯೋಜಿಸ್ಬೇಕು. ನೀನ್ ಮಾಡ್ಬೇಡಪ್ಪ, ಒಂಚೂರು ಅಂಗಡಿಗೆ ಹೋಗ್ಬಾ, ಒಂಚೂರು ಮಾರ್ಕೆಟ್ಗೆ ಹೋಗ್ಬಾ, ಅಥವಾ ಇವ್ರ ಮನೆಗೆ ಹೋಗ್ಬಿಟ್ಟು ಇದನ್ನ ಕೊಟ್ಬಾ, ಅಥವಾ ಮನೇಲಿ ಏನೋ ಕೆಲಸ ಮಾಡೋದು, ಧೂಳು ಹೊಡಿದು ಬಿಡು, ಏನೋ ಒಂದು. ಕಚೇರಿನಲ್ಲೂ ಅಷ್ಟೇ ಬೇರೆ ಸಹೋದ್ಯೋಗಿಗಳಿಗೆ ಡೆಲಿಗೇಟ್ ಮಾಡಬೇಕು. ಬಿಸ್ನೆಸ್ ಅಲ್ಲೂ ಅಷ್ಟೇ ಪಾರ್ಟ್ನರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಕೆಲಸಗಾರ ಇರ್ತಾರೆ. ಬಿಸ್ನೆಸ್ ಅಲ್ಲಿ ಎಲ್ಲಾ ಕೆಲಸ ಒಬ್ಬರೇ ಮಾಡ್ಕೊಂಡಿರ್ತಾರೆ, ಅದನ್ನ ಡೆಲಿಗೇಟ್ ಮಾಡಬೇಕಾಗತ್ತೆ. ಅವಾಗ ಸಮಯಾವಕಾಶ ಸಿಗುತ್ತೆ, ಅವಾಗ ನಾನು ಏನ್ ಫೀಲ್ ಆಗ್ತೀನಿ ಅದನ್ನ ಡಿಟರ್ಮಿನ್ ಮಾಡಬೇಕು. ಯಾ ನನಗೆ ಆರಾಮಾಗಿರುತ್ತೆ, ಮತ್ತೆ ನನ್ನ ಹೆಲ್ತ್ ಬಗ್ಗೆ ನಾನು ನೋಡ್ಕೋಬಹುದು, ಹೆಚ್ಚಿನ ಸಮಯ ನನಗೋಸ್ಕರ ನಾನು ವ್ಯಯ ಮಾಡಬಹುದು. ಅದರಿಂದ ನಾನು ಒಳ್ಳೆ ಪುಸ್ತಕ ಓದ್ತೀನಿ, ಒಳ್ಳೆ ಜ್ಞಾನನ ಸಂಪಾದಿಸ್ತೀನಿ, ಒಳ್ಳೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತೀನಿ, ಅಥವಾ ಕಸರತ್ತು ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ದೇಹನ ಫಿಟ್ ಆಗಿ ಇಟ್ಕೋತೀನಿ, ನನ್ನ ಆಹಾರ ಪಥ್ಯದ ಕಡೆ ಗಮನ ಕೊಡ್ತೀನಿ, ವಾಟ್ ಎವರ್. ಬಿಸ್ನೆಸ್ ಡೆವಲಪ್ ಮಾಡಕ್ ಹೋಗ್ತೀನಿ, ಮಾರ್ಕೆಟಿಂಗ್ ನಾನು ಫೋಕಸ್ ಮಾಡ್ತೀನಿ, ಕಸ್ಟಮರ್ನ ಹೆಚ್ಚು ಹೆಚ್ಚು ಭೇಟಿ ಮಾಡ್ತೀನಿ, ಮುಖ್ಯವಾದ ಕಸ್ಟಮರ್ಸ್ನ. ಆಫೀಸಲ್ಲಾದ್ರೆ ಯಾ ಆ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ನಾನು ಮಾಡ್ತೀನಿ, ಚಿಕ್ಕ ಇಲ್ಲದೆ ಇರೋದನ್ನ ಬೇರೆಯವ್ರು ಕೊಡ್ತೀನಿ, ತೊಂದರೆ ಇಲ್ಲ. ಸೊ ಅವಾಗಾದ್ರೆ ನಾನು ಎಷ್ಟು ಆರೋಗ್ಯವಾಗಿರ್ತೀನಿ, ಎಷ್ಟು ಸಂತೋಷವಾಗಿರ್ತೀನಿ, ಎಷ್ಟು ಸಮಾಧಾನ ಚಿತ್ತದಿಂದ ಇರ್ತೀನಿ, ಅದನ್ನ ಫೀಲ್ ಮಾಡಬೇಕು. ಓಕೆ. ಆಮೇಲೆ ಅದನ್ನ ಏನು ಕ್ರಿಯೇಟ್ ಎ ಟರ್ನ್ ಅರೌಂಡ್ ಸ್ಟೇಟ್ಮೆಂಟ್ ದಟ್ ಅಫರ್ಮ್ಸ್ ಏನದು, ಇಟ್ಸ್ ಓಕೆ ಟು ಆಸ್ಕ್ ಫಾರ್ ಹೆಲ್ಪ್. ಇಟ್ಸ್ ಓಕೆ, ನನ್ನ ಸಹಾಯ ಇವತ್ತೇನು ಎಲ್ಲ ನಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಅಸೀಮಿತ ನಂಬಿಕೆಯಿಂದ ಈಚೆ ಬರಬೇಕು ಅಂದ್ರೆ ಟರ್ನ್ ಅರೌಂಡ್ ಸ್ಟೇಟ್ಮೆಂಟ್, ಅದೇ ತಿರುವು ಕೊಡುವಂತಹ ಸ್ಟೇಟ್ಮೆಂಟ್ ಏನು, ಇಟ್ಸ್ ಓಕೆ, ನಾನು ಸಹಾಯ ಕೇಳ್ಬೋದು. ಓಕೆ, ಯಾಕಂದ್ರೆ ನನಗೆ ಆ ಯೋಗ್ಯತೆ ಇದೆ ಬೇರೆಯವರಿಂದ ಸಹಾಯ ಪಡ್ಕೊಳ್ಳುವಷ್ಟು ಅಂತ ಹೇಳ್ಬೇಕು. ನಾನು ಕೇಳ್ಬಿಟ್ರೆ ಅವ್ರು ಇಲ್ಲ ಅಂತ ಹೇಳ್ಬಿಟ್ರೆ ಅಲ್ಲ, ನಾನು ಅರ್ಹನಾಗಿದ್ದೀನಿ ಸಹಾಯ ಪಡ್ಕೊಳ್ಳೋಕ್ಕೆ, ನನ್ಗೇನ್ ಬೇಕೋ ಅದನ್ನ ನಾನು ಪಡ್ಕೋಬಹುದು. ಆಸ್ಕ್ 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 ಅಂತ ನಾವು ಹಿಂದೆ ಅದ್ರ ಬಗ್ಗೆ ನಾವು ನೋಡಿದ್ವಿ. ಕೇಳ್ಬೇಕಷ್ಟೇ, ಸಹಾಯ ಬರುತ್ತೆ. ನಮಗ್ ನಾವೇ ಜರೆದುಕೊಳ್ಳೋದಲ್ಲ, ಅಥವಾ ಸೆಲ್ಫ್ ಡೌಟ್ ಅಲ್ಲಿ ಅವ್ರು ಸಹಾಯ ಕೊಡ್ತಾರೋ ಇಲ್ವೋ ಅಲ್ಲ, ನಾನು ಅರ್ಹನು ಸಹಾಯ ಪಡ್ಕೊಳ್ಳೋಕೆ ಅಂತ ಅದನ್ನ ಪಡ್ಕೋಬೇಕು.
ಓಕೆ. ಇನ್ನೊಂದು ಎಕ್ಸಾಂಪಲ್, ಇಟ್ ಈಸ್ ನಾಟ್ ಓಕೆ ಟು ಫೋಕಸ್ ಆನ್ ಮೈ ಓನ್ ನೀಡ್ಸ್. ನನ್ನ ಏನು ಬೇಕು ಬೇರೆಗಳ ಬಗ್ಗೆ ಫೋಕಸ್ ಮಾಡೋದು ತಪ್ಪು. ನಾನ್ ಬೇರೆಯವ್ರ ಬಗ್ಗೆನೇ ಸದಾ ಯೋಚನೆ ಮಾಡಬೇಕು ಅಂತ ಒಂದು ತಪ್ಪು ಕಲ್ಪನೆ ಅಥವಾ ಸೀಮಿತ ನಂಬಿಕೆ ಇರುತ್ತೆ. ಅದನ್ನ ಮೈ ನೀಡ್ಸ್ ಆರ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ಆಸ್ ಎವ್ರಿ ಒನ್ ಎಲ್ಸ್ ನೀಡ್ಸ್. ಬೇರೆಯವರಿಗೆ ಎಷ್ಟು ಅವಶ್ಯಕತೆ ಇದೆ, ಅವರವರ ಆ ಅವಶ್ಯಕ ಆ, ಅಗತ್ಯತೆಗಳು ನನಗೂ ಕೂಡ ಅಷ್ಟೇ, ನನ್ನ ಒಂದು ಅಗತ್ಯತೆಗಳು ಮುಖ್ಯವಾಗಿದೆ ಅಂತ ಬದಲಾಯಿಸ್ಕೋಬೇಕು ಈ ಎಕ್ಸರ್ಸೈಸ್ ಮಾಡಿ. ಓಕೆ, ಕ್ಲಿಯರ್? ಸೊ ಸಮರಿ ಆಫ್ ದಿ ಪ್ರೋಸೆಸ್: ಪ್ರಿಪೇರ್ ಟರ್ನ್ ಅರೌಂಡ್ ಸ್ಟೇಟ್ಮೆಂಟ್, ಪ್ರಿಪೇರ್ ಮಾಡಿ, ಲಿಸ್ಟ್ ಮಾಡಿ ಫಸ್ಟ್ ಯಾವ್ದಾವ್ದು ಲಿಮಿಟಿಂಗ್ ಬಿಲೀಫ್ ನಿಮ್ಮನ್ನ ತಡೀತಾ ಇದೆ ಅಂತ ಹೇಳಿ, ನಿಮ್ಮ ಗುರಿ ಕಡೆ ಯಾವ್ದು ಹೋಗಕ್ ಬಿಡ್ತಾ ಇಲ್ಲ, ಅಥವಾ ನಿಮಗೆ ತುಂಬಾ ಅದು ನಿಮ್ಮಲ್ಲಿ ಸಾಮರ್ಥ್ಯನೇ ಇಲ್ಲ, ನಿಮ್ಮ ಕೈಲಿ ಆಗಲ್ಲ, ಅಥವಾ ನಾನು ನೋಡಕ್ ಚೆನ್ನಾಗಿಲ್ಲ, ವಾಟ್ ಎವರ್ ಇಟ್ ಈಸ್ ಎಕ್ಸಾಂಪಲ್, ಆ ಇಲ್ಲ ಇಲ್ಲಗಳು ನಿಮ್ಮನ್ನ ಬಿಡ್ತಾ ಇಲ್ಲ ಮುಂದೆ ಹೋಗೋಕ್ಕೆ, ಅದಕ್ಕೊಂದು ಬ್ಯಾರಿಕೇಡ್ ಆಗಿ ನಿಂತಿದೆ, ಅದನ್ನ ನಿವಾರಿಸ್ಕೋಬೇಕು. ಹೇಗೆ? ಲಿಸ್ಟ್ ಮಾಡಬೇಕು, ಅದನ್ನ ಎಂಪವರ್ಡ್ ಥಾಟ್ ಅಥವಾ ಬಿಲೀಫ್ ಆಗಿ ಎಕ್ಸರ್ಸೈಸ್ ಮಾಡಿ ಅದನ್ನ ಬದಲಾಯಿಸ್ಕೋಬೇಕು. ಓಕೆ, ನಂತರ ಅದ್ ಮಾಡಿದ ನಂತರ 30 ದಿನಗಳ ಕಾಲ ಯಾವ್ಯಾವಾಗ ಟೈಮ್ ಸಿಗುತ್ತೋ, ಸಮಯಾವಕಾಶ ಆಗುತ್ತೋ ಓದ್ತಾ ಇರಬೇಕು. ಯಾಕೆ 30 ದಿನಗಳ ಕಾಲ? ಐ ವುಡ್ ಸೆ 40 ದಿನನೂ ಆಗ್ಬಹುದು. ಯಾಕಂದ್ರೆ ಸುಪ್ತ ಮನಸ್ಸಿನಲ್ಲಿ ಈಗ ಏನಿದೆ ನಮ್ಮ ಮೇಲೆ, ನಮ್ಮ ಭಾವನೆ, ಅದನ್ನ ಬದಲಾಯಿಸಬೇಕು ಅಲ್ವಾ? ಈಗೇನ್ ನಮ್ಗೆ ನಮ್ಮ ಬಗ್ಗೆನೇ ಒಂದು ಅಭಿಪ್ರಾಯನ ಹೊಂದಿದೆ ಸುಪ್ತ ಮನಸ್ಸು, ಅದನ್ನ ನಾವು ಬದಲಾವಣೆ ಮಾಡಬೇಕು ಅಂದ್ರೆ ಪದೇ ಪದೇ ಅದಕ್ಕೆ ಸೂಚನೆಗಳನ್ನ ಕೊಡಬೇಕು. ಯಾಕಂದ್ರೆ ಜಾಗೃತ ಮನಸ್ಸು ಬಿಡಲ್ಲ, ರೆಸಿಸ್ಟೆನ್ಸ್ ತೋರಿಸುತ್ತೆ, ಪ್ರತಿರೋಧಿಸುತ್ತೆ. ಇಲ್ಲ, ನಾನು ಸಮರ್ಥಳಲ್ಲ ಅಂತ ಏನಿದೆ ಅದೇ ಸರಿ, ಅದಕ್ಕೆ ಮುಂಚೆಯಿಂದ ನಾನು ಸಮರ್ಥಲ್ಲ ಅದು ಮಾಡಕ್ಕೆ, ಹೊಸ ಪ್ರಾಜೆಕ್ಟ್ ತಗೊಳಕ್ಕೆ. ಬಟ್ ಕಾನ್ಶಿಯಸ್ ಮೈಂಡ್ ನಾನು ಸಮರ್ಥಳಲ್ಲ ಅಂದ್ರೆ ಬಿಟ್ಬಿಡುತ್ತೆ. ನಾನು ಸಮರ್ಥಳು ಅಥವಾ ಸಮರ್ಥಳು ಅಂದ್ರೆ ಅದ್ ಬಿಡಲ್ಲ. ಏ ಅದೆಲ್ಲ ನೀನ್ ಸಮರ್ಥಳಲ್ಲ ಅಂತ ಒಂದ್ಸರಿ ಹೇಳುತ್ತೆ. ಹಾಗಾಗಿ ಇದು ತೀರ್ಮಾನ ತಗೊಳಲ್ಲ ಒಳಗ್ ಬಿಡಕ್ಕೆ. ಯಾವಾಗ ಇದು ಒಳಗ್ ಬಿಡಕ್ಕೆ ತೀರ್ಮಾನ ಕೊಡಲ್ಲ, ತಗೊಳ್ಳೋದಿಲ್ಲ, ಪ್ರತಿರೋಧ ಒಡ್ಡತ್ತೆ, ಅದು ಒಳಗಡೆನೆ ಹೋಗಲ್ಲ, ಸುತ್ತ ಮನಸ್ಸು ರೀವೈರ್ ಆಗಲ್ಲ. ಹಾಗಾಗಿ ಪದೇ ಪದೇ ರಿಪಿಟೇಷನ್ ಹೇಳಬೇಕು. ಒಂದು ಸಂಕಲ್ಪ, ಒಂದು ವ್ರತ ಅಂತ ಏನ್ ಮಾಡಿಸ್ತಾರೆ ಹಿಂದಿನ ಕಾಲದಲ್ಲಿ, ಆ ರೀತಿ ತಪ್ಪದೆ ನಿಯಮಿತವಾಗಿ ಮಾಡಬೇಕು. ಮಾಡಿದಾಗ ಮಾತ್ರ ಅದು ಸುಪ್ತ ಮನಸ್ಸನ್ನ, ಇದಕ್ಕೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಕಾನ್ಶಿಯಸ್ ಮೈಂಡ್ಗೆ. ಏನಿದು ಪದೇ 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 ಇದು ಯಾವುದು ಇಲ್ದರ ಅಂಶ ಬರ್ತಾ ಇದೆ, ಇವನೇನು ನನಗೇನು ತುಂಬಾ ಶಾಂತ ಮೂರ್ತಿ ಅಂತ ಅನ್ಕೊಂತಾ ಇದ್ದಾನೆ, ಖಂಡಿತ ಇಲ್ಲ, ಯಾವಾಗಲೂ ಕೋಪನ ವ್ಯಕ್ತಪಡಿಸ್ತಾನೆ, ಇದು ಸುಳ್ಳಲ್ವಾ ಅಂತ ಅನ್ಸಕ್ ಶುರು ಆಗುತ್ತೆ. ಬಟ್ ಒಂದ್ಸಾರಿ ಅದಕ್ಕೆ ಪದೇ ಪದೇ ಬರ್ತಾ ಇದೆ, ಮೋಸ್ಟ್ಲಿ ಇವನು ಶಾಂತವಾಗೇ ಇದ್ದಾನೆ, ಇದು ನಿಜ ಇರ್ಬೋದೇನೋ ಅಂತ ಬಿಟ್ಬಿಡೋದು ಒಂದ್ಸಾರಿ. ಇದು ಹೋಗಿ ಸುಪ್ತ ಮನಸ್ಸಿಗೆ. ಸೊ ರಿಪಿಟೇಷನ್ ತುಂಬಾ ಮುಖ್ಯ ಸ್ನೇಹಿತರೆ. ಒಂದಿನ ಬಿಟ್ರೆ ಮತ್ತೆ 30 ದಿನ ಮಾಡಬೇಕು, ನಮ್ಗೇನಾದ್ರೂ ಈ ಸೀಮಿತ ನಂಬಿಕೆಗಳಿಂದ ಈಚೆ ಬರಬೇಕು. ಓಕೆ, ಅದಕ್ಕೆ ಒಂದು ಫಾರ್ಮ್ಯಾಟ್ ಇದೆ, ನಾನು ಕಳಿಸ್ಕೊಡ್ತೀನಿ. ಮೈ ಲಿಮಿಟಿಂಗ್ ಬಿಲೀಫ್ ಈಸ್ ಅಂತ ಡ್ಯಾಶ್ ಅಂತ ಹಾಕೋಬೇಕು. ಯಾವ್ದು ನನ್ನ ಸೀಮಿತ ನಂಬಿಕೆಗಳು, ದ ವೇ ಇಟ್ ಲಿಮಿಟ್ಸ್ ಮೀ ಈಸ್, ಯಾವ ರೀತಿ ಅದನ್ನ ನನ್ನ ತಡೀತಾ ಇದೆ ಮುಂದಕ್ಕೆ ಹೋಗ್ದೆ ನನಗೆ ಅಂತಾನು ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ದ ವೇ ಐ ವಾಂಟ್ ಟು ಬಿ ಆಕ್ಟ್ ಆರ್ ಫೀಲ್ ಈಸ್, ನಾನು ಯಾವ ರೀತಿ ಇರಬೇಕು ಅಂತ ನಾನು ಬಯಸ್ತೀನಿ, ಅದನ್ನ ಈಚೆ ಬಂದ್ರೆ ನನಗೆ ಎಷ್ಟು ಸಂತೋಷ, ಆತ್ಮವಿಶ್ವಾಸ ಅಥವಾ ಧೈರ್ಯ ಬರುತ್ತೆ ಅನ್ನೋದನ್ನ ಬರಿಬೇಕು. ಆಮೇಲೆ ಮೈ ಟರ್ನ್ ಅರೌಂಡ್ ಸ್ಟೇಟ್ಮೆಂಟ್ ಅಫರ್ಮ್ಸ್ ಆರ್ ಗಿವ್ಸ್ ಮೀ ಪರ್ಮಿಷನ್ ಟು ಡೂ ದಿಸ್. ಎಸ್, ಆ ಸ್ಟೇಟ್ಮೆಂಟ್ ನಾನೇನು ಮಾಡ್ತೀನಿ, ಆ ದೃಢೀಕರಣ ನನಗೆ ಏನ್ ಮಾಡೋದಕ್ಕೆ ಅನುಮತಿ ನೀಡುತ್ತೆ ಅಂತ ಬರಿಬೇಕು. ಈ ಎಕ್ಸರ್ಸೈಸ್ ಪ್ರತಿಯೊಂದು ಲಿಮಿಟಿಂಗ್ ಬಿಲೀಫ್ಗೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಡನ್? ಮಾಡ್ತಿರಲ್ಲ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ವೆರಿ ಮಾಡ್ತೀರಾ? ಇಂಪಾರ್ಟೆಂಟ್. ಥ್ಯಾಂಕ್ ಯು. ಈಗ ಈಗ ಏನ್ ಸಮಯ? ಒಂದು ಫೋಟೋ ತಗೊಳ್ಳೋ ಸಮಯ. ಯಾ, ಗ್ರೂಪ್ ಫೋಟೋ, ಬಿ ರೆಡಿ. ಎಲ್ಲರೂ ಸ್ಮೈಲ್ ಇಂದ ಇರಿ, ನಮ್ಮ ಗ್ರೂಪ್ ಜೊತೆಗೆ ಇರಬೇಕು ನಾವು. ನಾವು ಅಪರಿಮಿತರು, ಅಪರಿಮಿತ ಸಮುದಾಯದಲ್ಲಿದ್ದೀವಿ, ನಾವೆಲ್ಲ ಸಾಧಕರು ಅಲ್ವಾ? ಹಾಗಾಗಿ ಎಲ್ಲ ಕ್ಯಾಮ್ರಾ ಮುಂದೆ ಬನ್ನಿ. ರೆಡಿ, ಚಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಈಗ ನಾವು ಅಪರಿಮಿತರು ಅಂತ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. 3 ಚಪ್ಪಾಳೆ, ಘೋಷಣೆ. 1 2 3, ನಾನು ಅಪರಿಮಿತ. 2 3, ನಾನು ಅಪರಿಮಿತ. 2 3, ನಾನು ಅಪರಿಮಿತ. ಎಸ್, ನಾನು ಅಪರಿಮಿತನೇ. ಆ,